ಏನಂದ್ರೆ ಅಲ್ಯೂಮಿನಿಯಂ ಅಲ್ಲಿ ಮಾಡ್ಬಿಟ್ಟು ಅದನ್ನ ಒಂದು ಮನೆಯ ಕನ್ವರ್ಟ್ ಮಾಡೋಣ ಅಂತ. ಸರಿ. ಸೊ ನೀವು ನೋಡ್ಬೋದು ಹೇಗೆ ಅಂತ. ಓ ಮೈ ಗಾಡ್. ಸೊ ಇದು ಫುಲ್ ಕಂಪ್ಲೀಟ್ ಅಲ್ಯೂಮಿನಿಯಂ ಅಲ್ಲಿ ಔಟ್ಡೋರ್ ಮಾಡಿದೀವಿ ನಾವು, ಔಟ್ಸೈಡ್ ವಾಲ್ಸ್ ಎಲ್ಲ. ಮೇಲ್ಗಡೆ ಬಂದು ಮಂಗಳೂರು ಟೈಲ್ಸ್ ನ ನಾವು ಫ್ಯಾಬ್ರಿಕೇಶನ್ ಮಾಡಿ ಅದಕ್ಕೆ ಟೈಲ್ಸ್ ಹಾಕೊಟ್ಟಿದೀವಿ. ಓ ಸರ್, ಈ ಗ್ಲಾಸ್ ಡೋರ್ಗೆ ಎಷ್ಟಾಯ್ತು? ಈ ಗ್ಲಾಸ್ ಡೋರ್ಗೆ ಬಂದು 25,000 ಖರ್ಚಾಗಿದೆ. 25,000 ವಿತ್ ಫ್ರೇಮು, ಗ್ಲಾಸು ಮತ್ತೆ ಶಟರ್ಸ್. ಪರವಾಗಿಲ್ಲ, ಕಮ್ಮಿ ಆಯ್ತಲ್ಲ ಸರ್ ಇದು. ಸರ್ ಇದ್ರಲ್ಲಿ ನೋಡ್ಬೋದು ನೀವು ಜಾಸ್ತಿ ಫಿಟ್ಟಿಂಗ್ಸ್ ಯೂಸ್ ಮಾಡಿಲ್ಲ. ಜಾಸ್ತಿ ಏನೂ ಇಲ್ಲ ಅಲ್ವಾ? ಫಿಟ್ಟಿಂಗ್ಸ್ ಇಲ್ಲದೆ ಇರೋದಕ್ಕೆ ಕಾಸ್ಟ್ ಕಮ್ಮಿ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಆಂಟಿಕ್ ಫಿಟ್ಟಿಂಗ್ಸ್ಗೆಲ್ಲ ರೇಟೇ ಜಾಸ್ತಿ. ಅಥವಾ ಈ ತರ ಟೈಲ್ಸ್ ತಗೊಂಡಾಗ 15mm ಟೈಲ್ಸ್ ತಗೊಂಡ್ರೆ ಯಾವುದೇ ರೀತಿ ಬೆಂಡ್ ಇರೋದಿಲ್ಲ. ನೀವು 10mm 8mm ತಗೊಂಡ್ರೆ ಖಂಡಿತವಾಗ್ಲೂ ಅದ್ರಲ್ಲಿ ಬೆಂಡ್ ಇರುತ್ತೆ. ನಾವೇನೇ ವರ್ಕ್ ಮಾಡಿದ್ರು ಖಂಡಿತವಾಗ್ಲೂ ನಿಮ್ಗೆ ಎಡ್ಜಸ್ ಅಲ್ಲೆಲ್ಲ ಅದನ್ನ ಸಿಗಾಕೊಳ್ಳೋದು ಅಥವಾ ಉಬ್ಬೋದು ಆ ಥರ ಚಾನ್ಸಸ್ ಇರುತ್ತೆ. ಬಟ್ ಇದೆಲ್ಲ ನೀವು ನಮ್ಮ ಕಸ್ಟಮರ್ಗೆ ಹೇಳ್ತೀರಾ ಸರ್? ನಾವು ಸೆಲೆಕ್ಷನ್ ಮಾಡುವಾಗ ಕಸ್ಟಮರ್ಗೆ ಇದನ್ನೆಲ್ಲ ಗೈಡ್ ಮಾಡಿಬಿಟ್ಟೆ ನಾವು ಸೆಲೆಕ್ಟ್ ಮಾಡ್ತೀವಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಏನು ಹಿಂದ್ಗಡೆ ಮನೆ ನೋಡ್ತಾ ಇದ್ರೆ ಇದನ್ನು ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕೋರ, ಅಂದರೆ ನಾವೇ ಕಟ್ಟಿರೋದು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇಲ್ಲಿನ ಹೈಲೈಟ್ ಅಂದರೆ ಓನರ್ ಮನೆ ಮೇಲ್ಗಡೆ ಇದೆ. ತುಂಬ ಯೂನಿಕ್ ಆಗಿ ಕಟ್ಟಿದ್ದಾರೆ ವೀಕ್ಷಕರೇ, ಅದನ್ನಂತೂ ನೀವು ನೋಡಲೇಬೇಕು. ಹೈಲೈಟಲ್ಲಿ ನೋಡ್ತೀರಾ. ಆ್ಯಂಡ್ ಈ ಮನೆ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ನವೀನ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಓಕೆ. ಆಮೇಲೆ ಈ ಮನೆಯಲ್ಲಿ ನಾನು ಹೈಲೈಟ್ ಓನರ್ ಮನೆ ನೋಡಿದೆ. ಫಸ್ಟ್ ಅದ್ರ ಬಗ್ಗೆನೇ ಕೇಳ್ತೀನಿ. ಏನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದೀರಲ್ಲ? ಡಿಫ್ರೆಂಟ್ ಆಗಿ ಏನ್ ಬೇಕು ಅಂತಂದ್ರೆ ಅದು ಬಂದು ಕಂಪ್ಲೀಟ್ ನಿಮ್ಗೆ ಅಲ್ಯೂಮಿನಿಯಂ ಅಲ್ಲಿ ಮಾಡಿದೀವಿ. ಒಂದು ಬೆಡ್ರೂಮ್ ಇತ್ತು ಮೇಲ್ಗಡೆ ಅಟ್ಯಾಚ್. ಸರಿ, ಓಕೆ. ಸೊ ಅದ್ರ ಜೊತೆ ಅಟ್ಯಾಚ್ ಮಾಡಿ ಒಂದು ಮನೆನೇ ಅಲ್ಯೂಮಿನಿಯಂ ಅಲ್ಲಿ ಮಾಡಿದೀವಿ ನಾವು. ಸೊ ಯಾಕೆ ಅದನ್ನ ಅಲ್ಯೂಮಿನಿಯಂ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದು? ಅಂದ್ರೆ ಲೋಡ್ ಜಾಸ್ತಿ ಹಾಕೋದು ಬೇಡ ಬಿಲ್ಡಿಂಗ್ ಅಲ್ಲಿ ಅಂತ ಕ್ಲೈಂಟ್ ಪ್ರಿಫರ್ ಮಾಡೋದು. ಅವ್ರು ಪ್ರಿಪೇರ್ ಮಾಡಿರೋದು. ಸೊ ಹಾಗಾಗಿ ನಮ್ಗೆ ಜಾಸ್ತಿ ಲೋಡ್ ಬೇಡ, ನಾವು ಲೈಟ್ ವೇಟ್ ಬ್ಲಾಕ್ಸ್ ಚೂಸ್ ಮಾಡ್ಬೋದಿತ್ತು. ಬಟ್ ಬೇಡ, ನಮ್ಗೆ ವೆಂಟಿಲೇಷನ್ ಇರಬೇಕು, ತಣ್ಣಗಿರಬೇಕು ಅಂತ ಮಂಗಳೂರು ಟೈಲ್ಸ್ ಅಲ್ಲಿ ಅಲ್ಯೂಮಿನಿಯಂ ಫ್ರೇಮಿಂಗ್ ಮಾಡಿ ನಾವು ಒಂದು ಮನೆನೇ ಕ್ರಿಯೇಟ್ ಮಾಡಿದ್ದೀರಾ. ಆ ಪರ್ಟಿಕ್ಯುಲರ್ ಸೆಕ್ಷನ್ಗೆ ಎಷ್ಟು ಖರ್ಚಾಯ್ತು ಸರ್? ಸರ್ ಅದು ಬರೀ ಅಲ್ಯೂಮಿನಿಯಂ ಪಾರ್ಟಿಗೆ ಏನಿದೆ ಮತ್ತೆ ಮಂಗಳೂರು ಟೈಲ್ಸ್ಗೆಲ್ಲ ಇದೆ, ಅದೇ ಒಂದು 8 lakhs ಖರ್ಚಾಗಿದೆ. 8 ಲಕ್ಷ ಅಲ್ಲೇ ಹೊರಟೋಯ್ತು. 8 lakhs ಅಲ್ಲೇ ಆಗಿದೆ. ಹಾಗಾದ್ರೆ ಈ ಮನೆಯ ಕಂಪ್ಲೀಟ್ ಬಜೆಟ್ ಆ ಪಾರ್ಟನ್ನು ಸೇರಿಬಿಟ್ಟು ಎಷ್ಟಾಯ್ತು ಸರ್? ಆಗಿದೆ ಸರ್ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಅಂತ ಬಂತು ಅಂದ್ರೆ ನಿಮಗೆ 60 lakhs ಆಗಿದೆ. 60 ಲಕ್ಷ. ಮೇಲ್ಗಡೆ ಅದು ಆ ಪಾರ್ಟ್ ಅಲ್ಯೂಮಿನಿಯಂ ಏನೇನು ಪಾರ್ಟ್ ಇದೆ ಅದು ಸೇರಿಸಿದ್ರೆ ಒಂದು 8 ಲಕ್ಷ ಸೇರಿಸಿದ್ರೆ 68 ಲಕ್ಷ ಕಂಪ್ಲೀಟ್ ಬಿಲ್ಡಿಂಗ್ ಖರ್ಚಾಗಿದೆ ಆಗಿರುವಂತದ್ದು. ಪ್ಲಸ್ ಕೆಳಗಡೆ ಇಂಟೀರಿಯರ್ ಬೇರೆ, ಇಂಟೀರಿಯರ್ಸ್ ಎಲ್ಲ ಸಪರೇಟ್ ಇದೆ. ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಹೋಗಿದ್ದಾರೆ, ಇಂಟೀರಿಯರ್ ಸಪರೇಟ್ ಕಾಸ್ಟ್ ಆಗಿದೆ, ಬೇರೆಯವ್ರು ಮಾಡಿರುವಂತದ್ದು. ಓಕೆ. ಇನ್ನು ಸ್ಪೆಸಿಫಿಕೇಶನ್ ಅಂತ ಬಂದ್ರೆ ಸೈಟಲ್ ಏರಿಯಾ ಏನು, ಫ್ಲೋರ್ ಬೈ ಫ್ಲೋರ್ ಏನ್ ಮಾಡಿದ್ದೀರಾ ಸರ್? ಸರ್ ಇದು ಬಂದು 30-40 ಸೈಟ್ ಇದೆ. ಸೊ 30-40 ಸೈಟ್ ಅಲ್ಲಿ ಕೆಳಗಡೆ ಬಂದು 2 BHK ಮಾಡಿದೀವಿ. ಪಾರ್ಕಿಂಗ್ ಬೇಡ ಅಂತ ಹೇಳಿದಾರೆ ಕ್ಲೈಂಟ್, ಸೊ ಹಾಗಾಗಿ ಪಾರ್ಕಿಂಗ್ ಕೊಟ್ಟಿಲ್ಲ. ಸ್ಪೇಷಿಯಸ್ ಆಗಿ ಒಂದು 2 BHK ಒಂದು ಯೂನಿಟ್ ಮಾಡಿದೀವಿ ಓನರ್ ಪರ್ಪಸ್ಗೆ. ಸರಿ. ಅದಾದ್ಮೇಲೆ ಮೇಲ್ಗಡೆ ಬಂದು 1 BHK 2 ಮನೆ ಮಾಡಿದೀವಿ, 2 ಮನೆ ರೆಂಟಲ್ ಪರ್ಪಸ್ಗೆ. ಓಕೆ. ಸೊ ಅದ್ರ ಮೇಲ್ಗಡೆ ಒಂದು ರೂಮ್ ಇದೆ ಸಿವಿಲ್ ವರ್ಕ್ ಅಲ್ಲಿ, ಅದಕ್ಕೆ ಅಟ್ಯಾಚಿಂಗ್ ಆಗಿ ಮತ್ತೆ ನಿಮ್ಗೊಂದು ಎಕ್ಸ್ಟ್ರಾ ಬೆಡ್ರೂಮ್, ಒಂದು ಹಾಲ್, ಒಂದು ಕಿಚನ್ ಅಲ್ಯೂಮಿನಿಯಂ ಅಲ್ಲಿ ಪಾರ್ಟಿಷನ್ ಮಾಡಿ ಸಪರೇಟ್ ಆಗಿ ಮಾಡಿರುವಂತದ್ದು. ಸೊ 3 ರೆಂಟಲ್ಗೆ, ಒಂದು ಓನರ್ ಪರ್ಪಸ್ಗೆ ಅಲ್ವಾ? ಸೊ ಬಜೆಟ್ ಬಂದ್ಬಿಟ್ಟು 68 ಲಕ್ಷ. ಕಟ್ಟಕ್ಕೆ ಎಷ್ಟು ಟೈಮ್ ತಗೊಂಡ್ರಿ ಇದನ್ನ? ಸರ್ ಇದು ಕಟ್ಟಕ್ಕೆ 1 year ಆಯ್ತು. 1 ವರ್ಷ ಅವೆಲ್ಲ ಮಾಡ್ಬೇಕಲ್ಲ? ಹೌದು ಸರ್. ಸೊ ಓನರ್ ಹೆಸರು ತಿಳ್ಕೊಬೋದಾ ಸರ್? ಓನರ್ ಹೆಸರು ಬಂದ್ರೆ ಹೇಮಾವತಿ ಅಂತ. ಹೇಮಾವತಿ ಮೇಡಮ್. ಓಕೆ ಸರ್, ಮನೆ ನೋಡ್ಕೊಂಡ್ ಬರೋಣ. ಖಂಡಿತ ಸರ್ ಬನ್ನಿ ಸರ್, ಹೋಗೋಣ. ನವೀನ್ ಸರ್, ನಾನು ಅಬ್ಸರ್ವ್ ಮಾಡ್ದಂಗೆ ಆಕ್ಚುಲಿ ರೋಡ್ಗೆ 40 ಬಂದಿದೆ ತಾನೇ, ಇದು ಒಳಗಡೆ 30. ಹೌದು ಸರ್. ಸೊ ಈ ತರ ಬಂದಾಗ ಪ್ಲಾನಿಂಗ್ ಏನಾದ್ರು ತೊಂದರೆ ಆಗತ್ತಾ? ಬೆನಿಫಿಟ್ ಲಾಸ್ ಸರ್ ಇದು ಆಕ್ಚುಲಿ? ಸರ್ ಆ ಥರ ಏನಿಲ್ಲ. ಯಾಕಂದ್ರೆ ಪ್ರಾಪರ್ ಆಗಿ ಪ್ಲಾನ್ ಮಾಡಿದ್ರೆ ಈ ತರ ಸೈಟ್ ಅಲ್ಲೂ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಪ್ಲಾನಿಂಗ್ ಬರುತ್ತೆ. ಓಕೆ. ಸೊ ನಮಗೆ ಎದುರುಗಡೆ ಎಕ್ಸ್ಪೋಸರ್ ಜಾಸ್ತಿ ಸಿಗುತ್ತೆ. ಹೌದು ಸರ್. ಎಲಿವೇಶನ್ ಅಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಬಹುದು ಇದ್ರ ಮೇಲೆ. ಹಾಗಾದ್ರೆ ಏನ್ ವರ್ಕ್ ಮಾಡಿದೀರಾ ಒಂಚೂರು ಹೇಳಿ. ಎಲಿವೇಶನ್ ಅಲ್ಲಿ ನೀವು ನೋಡಬಹುದು. ಸೊ ಫಸ್ಟ್ಲಿ ಬಂದು ನಾವು ಟೆಕ್ಸ್ಚರ್ ಮಾಡಿದೀವಿ ಒಂದು ಪಾರ್ಟ್ ನ, ಫುಲ್ ಪಾರ್ಟ್. ಹೌದು. ಮತ್ತೆ ಗ್ರೂವಿಂಗ್ ಅಲ್ಲಿ ಸಿಮೆಂಟ್ ಅಲ್ಲೇ ನಾವು ಡಿಸೈನ್ಸ್ ನ ತರದಕ್ಕೆ ಮಾಡಿದೀವಿ. ನೀವು ಇಲ್ಲಿ ನೋಡಬಹುದು, ಇಲ್ಲಿ ಜಿಗ್ಜಾಗ್ ಏನ್ ಪ್ಯಾಟರ್ನ್ ಇದೆ ಇದು ಸಿಮೆಂಟ್ ಅಲ್ಲೇ ನಾವು ಮಾಡಿರೋದು. ಅಂಡ್ ಇಲ್ಲೆಲ್ಲ ಗ್ರೂ ಲೈನ್ಸ್ ಮಾಡಿದೀವಿ. ಈ ಕಡೆ ಅಲ್ವಾ ಕಂಪ್ಲೀಟ್ ಆಗಿ ಗ್ರೂ ಲೈನ್ಸ್ ಮಾಡಿದೀವಿ. ಓಹೋ, ಈ ಆರೆಂಜ್ ಪಾರ್ಟ್ ಏನ್ ತಗೊಂಡಿದ್ದೀರಾ ಅದಷ್ಟು ಕೂಡ. ಈ ಕಡೆ ಅಲ್ಲಿ ಮೇಲ್ಗಡೆ ನೋಡಬಹುದು ಒಂದು ಫ್ಲವರ್ ಇದೆ. ಸೊ ಅದು ಅಷ್ಟೇ, ನೀವು ನೋಡ್ರೆ CNC ಅನ್ಸುತ್ತೆ, ಬಟ್ ಅದ್ರ CNC ಅಲ್ಲ, ಅದು ಸಿಮೆಂಟ್ ಅಲ್ಲೇ ಮಾಡಿರೋದಾ? ಓಕೆ. ಮತ್ತೆ ಇನ್ನೊಂದು ಏನಂದ್ರೆ ಇನ್ನೊಂದು ಗ್ಲಾಸ್ ಪಾರ್ಟಿಷನ್ ಮಾಡಿದೀವಿ ನಾವು. ಬೆಳಕು ಬರಲಿ ಸ್ಟೇರ್ ಕೇಸಿಗೆ ಅಂತ ಅನ್ನೋ ಕಾರಣಕ್ಕೆ ಒಂದು
ಗ್ಲಾಸ್ ಇದನ್ನ ಹಾಕಿರುವಂಥದ್ದು. ಆಮೇಲೆ ಇದು ಕಾಂಪೌಂಡ್ ಅಂತ ಬಂದ್ರೆ ಸರ್ ಕಾಂಪೌಂಡ್ ಅಲ್ಲೂ ತುಂಬಾ ಚೆನ್ನಾಗಿ ನಾವು ಹೈಲೈಟ್ ಮಾಡಿದೀವಿ. ನೋಡ್ಬೋದು ನೀವು, ಇದೆಲ್ಲ ಗ್ರೂಲ್ ಇದೆಲ್ಲ ಪಿಂಜಿಂಗ್ ಮಾಡಿ ಸೊ ಒಂದು ಸಪರೇಟ್ ಡಿಸೈನ್, ಬೇರೆ ತರ ಡಿಸೈನ್ ಮಾಡಿದೀವಿ. ಓಕೆ ಓಕೆ. ಆಮೇಲೆ ಇನ್ನೊಂದು ನೋಡ್ಬೋದು, ಇಲ್ಲೊಂದು ಟೈಲ್ಸ್ ಪ್ಯಾಟರ್ನ್ ಮಾಡಿದೀವಿ. ಇದೇನಂತಂದ್ರೆ ನಾವೆಲ್ಲ ಒಳಗಡೆ ಟೈಲ್ಸ್ ಹಾಕಿ ಟೈಲ್ಸ್ ಮಿಕ್ ಆದ್ಮೇಲೆ ಜಸ್ಟ್ ಕಾಂಪೌಂಡ್ ಗೇಟ್ ಪಕ್ಕ ಒಂದು ಕ್ಲಾಡಿಂಗ್ ತರ ಇರ್ಲಿ ಅಂದ್ಬಿಟ್ಟು ಒಂದು ಡಿಸೈನ್ ಮಾಡಿದ್ವಿ ಮಿಕ್ಕಿರೋ ಟೈಲ್ಸ್ ಅಲ್ಲಿ. ಇದು ಮಿಕ್ಕಿರೋ ಟೈಲ್ಸ್ ಅಲ್ಲೇ ಮಾಡಿರೋದು. ಹೌದು, ತುಂಬ ಚೆನ್ನಾಗಿ ಬಂದಿದೆ ಸರ್. ಸೊ ವೀಕ್ಷಕರೇ ನೋಡ್ಬೋದು. ಸೊ ಸಿವಿಲ್ ವರ್ಕು, ಗ್ಲಾಸು ಮತ್ತು ಟೆಕ್ಸ್ಚರ್ ಪೇಂಟನ್ನು ಯೂಸ್ ಮಾಡಿಬಿಟ್ಟು ಒಂದು ಕಂಪ್ಲೀಟ್ ಮಾಡಿರೋದು. ಆ್ಯಂಡ್ ವುಡನ್ ವಿಂಡೋಸ್ಗಳು ಇಲ್ಲೇ ತೊಗೊಂಡ್ಬಿಟ್ಟಿದ್ರಲ್ವಾ ಜಾಸ್ತಿ? ಸರ್ ವುಡನ್ ವಿಂಡೋಸ್. ಸೂಪರ್ ಸೂಪರ್. ಕೆಳಗಡೆ 2 BHK ಸರ್? 2 BHK. ಬನ್ನಿ ನೋಡ್ಕೊಂಬಂದ್ಬಿಡೋಣ. ನವೀನ್ ಸರ್, ಎಂಟ್ರಿ ಕೊಡಬೇಕಾದ್ರೆ ಈ ಸೆಕ್ಷನ್ ಏನಿದು? ಸರ್ ಇದು ಬಂದು ಸೆಟ್ ಬ್ಯಾಕ್ ಏರಿಯಾ. 3 feet ಸೆಟ್ ಬ್ಯಾಕ್ ಬಿಟ್ಟಿದೀವಿ ನಾವು. ಓಕೆ. ಫುಲ್ ಲಾಂಗ್ ಆಗಿ 3 ಅಡಿ ಬಿಟ್ಟಿದ್ದೀವಿ. ಮತ್ತೆ ಸ್ಟೇರ್ಕೇಸ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೊಂದು ಏನಂದ್ರೆ ಕೆಳಗಡೆ ಬಂದು ಒಂದು ಸಿಲಿಂಡರ್ ಯೂನಿಟ್ ಮಾಡಿದ್ವಿ ಗ್ಯಾಸ್ ಇಡೋದಕ್ಕೆ. ಓಕೆ ಓಕೆ. ಮತ್ತೆ ಒಂದು ಶೂ ರ್ಯಾಕ್. ಇಷ್ಟು ಜಾಗ ಇದನ್ನ ಯುಟಿಲೈಸ್ ಮಾಡ್ಕೊಂಡ್ರಿ. ಎಲ್ಲ ಪಾರ್ಕಿಂಗ್ ಟೈಲ್ಸ್ ಹಾಕಿದ್ದೀರಲ್ಲ? ಪಾರ್ಕಿಂಗ್ ಟೈಲ್ಸ್ ಫುಲ್ ಸರ್. ಓಕೆ. ಇಲ್ಲಿ ಸೇಫ್ಟಿ ಗೇಟ್ ಬಂತಾ ಸರ್ ಇದು? ಹೌದು ಸರ್. ಇದು ಕೆಳಗಡೆ ಗ್ರೌಂಡ್ ಫ್ಲೋರ್ಗೆ ಓನರ್ಗೆ ಅಂತ ಒಂದು ಸೇಫ್ಟಿ ಗೇಟ್ ಮಾಡಿದ್ವಿ ಸರ್. ಮುಂದೆ ಹೋಗಿ ಸರ್, ಎಕ್ಸ್ಪ್ಲನೇಷನ್ ಕೊಡಿ ಮುಂದೆ ಏನೇನು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಸರ್ ಇದು ಬಂದು ನಿಮಗೆ 4 feet ವೈಡ್ ಇದೆ ಪ್ಯಾಸೇಜು ಮೇನ್ ಡೋರ್ ಎಂಟ್ರೆನ್ಸ್ಗೆ. ಓಕೆ. ಸೊ ಮತ್ತೆ ನಾವು ವಾಲ್ ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ವಿ, ಮೇನ್ ಡೋರ್ ಕ್ಲಾಡಿಂಗು. ಸೊ ಅದಕ್ಕೆ ಎಪಾಕ್ಸಿ ಬಂದು ನಿಮಗೆ ಗೋಲ್ಡನ್ ಬಾರ್ಡರ್ ಮಾಡಿದೀವಿ ನೋಡಿ. ಓ, ಇದು ಗೋಲ್ಡನ್ ಬಾರ್ಡರ್. ಇದು ಯೂಶುವಲಿ ವಾಟರ್ ಪ್ರೂಫಿಂಗ್ಗೋಸ್ಕರ ಬಳಸ್ತಿರಲ್ವ ಎಲ್ಲ ಕಡೆ? ಅದರಲ್ಲೇ ವೈಟ್ ಮಾಡ್ತೀವಿ ನಾವು ಯೂಶಲಿ. ಕಲರ್ ಇರ್ಲಿ ಅಂದ್ಬಿಟ್ಟು ಗೋಲ್ಡ್ ಕಲರ್ ಕೇಳಿದಾಗ ಗೋಲ್ಡ್ ಕಲರ್ ಮಾಡ್ಕೊಟ್ಟು. ಓಕೆ. ಆಮೇಲೆ ಇನ್ನೊಂದು ಇಷ್ಟ ಆಗಿದ್ದು ಇದ್ರದ್ದು ವಿಂಡೋ ಡಿಸೈನ್. ಸೇಮ್. ಸೊ ಇವಾಗ ಇದನ್ನೇ ತುಂಬಾ ಟ್ರೆಂಡ್ ಮಾಡ್ತಾ ಇದ್ದಾರೆ. ಟ್ರೆಂಡ್ ಮಾಡ್ತೀವಿ ಸರ್. ಏನಂತಂದ್ರೆ ಇದ್ರನ್ನ ಹಾಕೋದ್ರಿಂದ ಬೆಳಕು ಕಡಿಮೆ ಆಗಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ನಿಮ್ಗೆ ಆಚೆಗಡೆ ವಿಸಿಬಿಲಿಟಿನೂ ಇರುತ್ತೆ. ಆಚೆಗಡೆಯಿಂದ ನೋಡೋರು ಒಳಗಡೆ ಏನು ಕಾಣಿಸೋದಿಲ್ಲ, ಗೊತ್ತಾಗೋದಿಲ್ಲ ಅಲ್ವಾ? ಸೂಪರ್. ಕ್ಲಾಡಿಂಗ್ ಎಲ್ಲ ಯಾವ ಟೈಲ್ಸ್ ಹಾಕಿದ್ದೀರಾ? ಕ್ಲಾಡಿಂಗ್ ಎಲ್ಲ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿರೋದು ಇದು. ಸೊ ಇದೆಲ್ಲ ರೇಟ್ಸ್ ಬಂದು ನಿಮ್ಗೆ 60 rupees per square feet. 60 ರೂಪಾಯಿ. ಆಮೇಲೆ ಫ್ಯಾಬ್ರಿಕೇಶನ್ ಮಾಡಿದೀವಿ ಸೇಫ್ಟಿ. ಸೊ ಇದು ಪೈಪ್ ಸೇಫ್ಟಿ ಗ್ರಿಲ್ಸ್ ಮಾಡಿದೀವಿ. ದಪ್ಪ ತಗೊಂಡಿದ್ದೀರಾ? ಓಕೆ. ಕಡ್ಡಿ ಈ ತರ ಬರುತ್ತಲ್ಲ ವೀಕ್ಷಕರ, ಅದ್ರ ಬದಲು ಅದು ಸೇಫ್ಟಿ ರಾಡ್ಸ್, ಇದು ಬಂದು ಸೇಫ್ಟಿ ಪೈಪ್ಸ್. ಇದು ಪೈಪ್ಸ್ ಅಲ್ಲಿ ಮಾಡಿದೀವಿ ನಾವು. ಓಕೆ. ಬೋತ್ ಆರ್ ಓಕೆ ಅಲ್ವಾ? ಹೌದು ಸರ್. ಏನಂದ್ರೆ ಇದು ಲುಕ್ ಚೆನ್ನಾಗಿ ಬರುತ್ತೆ, ಅದು ಸೇಫ್ಟಿನೂ ಇರುತ್ತೆ, ಇದರಲ್ಲಿ ಸೇಫ್ಟಿನೂ ಇರುತ್ತೆ. ಓಕೆ ಓಕೆ ಓಕೆ. ಸಂಪು ಎಷ್ಟು ಲೀಟರ್ ಸಂಪು? ಸರ್ ಸಮ್ ಬಂದು 10,000. ಸೇಮ್ FRP ಪ್ಲೇಟ್ಸ್ ಯೂಸ್ ಮಾಡ್ತೀವಿ ನಾವು ಯೂಶಲಿ MS ಯೂಸ್ ಮಾಡೋದಿಲ್ಲ. ಸುತ್ತು ಗ್ಲನೈಟ್ ಬಾರ್ಡರ್ ಬೇರೆ ಹಾಕಿದ್ದೀರಾ. ಸೊ ತೊಳೆದಿರೋ ನೀರೆಲ್ಲ ಒಳಗಡೆ ಬರಬಾರ್ದು ಅಂತ ಈ ತರ ಹಾಕ್ಬೇಕು ವೀಕ್ಷಕರೇ, ತುಂಬಾನೇ ಚೆನ್ನಾಗಿರುತ್ತೆ. ಸ್ಟೆಪ್ ಹೈಟ್ ತಗೊಂಡ್ರ ಇಲ್ಲಿ? ಹೌದು ಸರ್. ಇಲ್ಲೂ ಒಂದು 2 ಸ್ಟೆಪ್ ತಗೊಂಡಿದೀವಿ ನಾವು. ಸೊ ಅಂದ್ರೆ ಮನೆಗೆ ಹೈಟ್ ಇರಬೇಕು ಅಂತ ಅಂದ್ಬಿಟ್ಟು ನಾವು 2 feet ಮಾಡ್ತೀವಲ್ಲ. ಸೊ ರೋಡ್ ಲೆವೆಲ್ ಇಂದ 2 feet ಗೆ 2 ಸ್ಟೆಪ್ ಹೈಟ್ ಕೊಟ್ಟಿದೀವಿ ನಾವು. ರೋಡ್ ಲೆವೆಲ್ ಇಂದ ಆಲ್ಮೋಸ್ಟ್ 2 feet ಹೈಟ್. ಓಕೆ. ಇನ್ನು ಡೋರ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಸರ್. ಡೋರ್ ಬಂದು ನಿಮಗೆ ಟೀಕ್ವುಡ್ ಫ್ರೇಮ್ಸ್ ಯೂಸ್ ಮಾಡಿದೀವಿ. ಸೊ ಇದರಲ್ಲಿ ಬಂದು 6x5 ಸೆಕ್ಷನ್ ಯೂಸ್ ಮಾಡಿದೀವಿ, ವಾಸ್ಕಲ್ ಥಿಕ್ನೆಸ್. ಓಕೆ. ಅದ್ರ ಜೊತೆ ಒಂದು ವಿಂಡೋ ಕೊಟ್ಟಿದ್ದೀವಿ. ಅದಕ್ಕೆ ಬ್ರೈಟ್ ರಾಡ್ಸ್ ಯೂಸ್ ಮಾಡಿದ್ವಿ ಎಸಿಸ್ಟು. ಓಕೆ. ಸೊ ವಿತ್ ಫಿಟ್ಟಿಂಗ್ಸು, ಡೋರ್ಸು, ಫ್ರೇಮ್ಸು, ವಿಂಡೋಸ್ ಎಲ್ಲ ಸೇರಿಸಿ ಈ ಡೋರ್ಗೆ ಒಂದು 60,000 ರೂಪಾಯಿವರೆಗೂ ಖರ್ಚು ಬಿದ್ದಿದೆ. ಇದು 60,000 ಆಯ್ತಾ? ಸೊ ಮೇನ್ ಆಗಿ ವೀಕ್ಷಕರು ಇಲ್ಲಿ ನೋಡ್ಬೋದು, SS ರಾಡ್ ಬಂದಿದೆ. ರಾಡ್ ಅಲ್ಲ, ಪೈಪ್ ಅಲ್ವಾ ಸರ್? SS ಪೈಪ್ಸ್ ಹಾಕಿದ್ದಾರೆ. ಆ್ಯಂಡ್ ಇದು ಟೀಕ್ ವುಡ್ದು. ಫ್ರೇಮ್ ಜಾಸ್ತಿ ತೊಗೊಂಡಿರೋದ್ರಿಂದ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಇಲ್ಲಿನ ವುಡ್ಗಳೆಲ್ಲ ಒಳ್ಳೆ ಕ್ವಾಲಿಟಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಇದು ಆ್ಯಕ್ಚುಲಿ. ಸೂಪರ್ ಆಗಿದೆ. ಸೊ ಒಳಗಡೆ ಹೋಗೋಣ ಹಾಗಾದ್ರೆ. ಎಸ್ ನವೀನ್ ಸರ್. ಎಸ್ ಸರ್. ಲಿವಿಂಗ್ ಅಂತ ಬಂದರೆ ಫಸ್ಟ್ ಸೈಜ್ ಹೇಳಿ ಸರ್, ಎಷ್ಟು ದೊಡ್ಡದಾಗಿದೆ ಸರ್? ಇದು ಬಂದು 14x14 ಇದೆ ಲಿವಿಂಗ್ ಸೈಜ್ ಬಂದು ನಿಮಗೆ. ಸೊ ಒಂದು ದೊಡ್ಡ ಲಾಂಗ್ ವಿಂಡೋ ಕೊಟ್ಟಿದ್ದೀವಿ ಇಲ್ಲಿ. ಸೊಕ್ಕ ದೊಡ್ಡದಾಗಿದೆ ಸರ್ ಇದು. 6x4 ಇದೆ ಸರ್ ವಿಂಡೋ ಸೈಜ್. ಓಕೆ ಓಕೆ. ಮತ್ತೆ ಈ ಕಡೆ ಇನ್ನೊಂದು ವಿಂಡೋ ಕೊಟ್ಟಿದ್ದೀವಿ ಕ್ರಾಸ್ ವೆಂಟಿಲೇಷನ್ಗೆ. ಇದು ಬಂದು 3x4 ಇದೆ. 3x4. ಆಮೇಲೆ ಈ ಡೋರ್ ಲಾಕ್ಗಳೆಲ್ಲ ಯಾವ್ದು ಯೂಸ್ ಮಾಡ್ತೀರಾ ಸರ್? ಡೋರ್ ಲಾಕ್ ಎಲ್ಲ ಯುರೋಪನ್ನೇ ನಾವು ಪ್ರಿಫರ್ ಮಾಡ್ತೀವಿ. ಸೊ ಯಾಕಂದ್ರೆ ಯುರೋಪ್ ದೇ ಆರ್ ಗಿವಿಂಗ್ ವೆರಿ ಬೆಸ್ಟ್ ಬ್ರ್ಯಾಂಡ್ಸ್ ಅಂತ. ಕ್ವಾಲಿಟಿ ಚೆನ್ನಾಗಿರುತ್ತೆ. ಓಕೆ, ವೆರಿ ನೈಸ್. ಆಮೇಲೆ ಕೆಳಗಡೆ ಯಾವ್ದು ಏನು ಹಾಕಿದ್ದಾರೆ ಸರ್? ಕೆಳಗಡೆ ಬಂದು ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿರೋದು ಇಲ್ಲೂ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ 2x4 ಟೈಲ್ಸ್ ಯೂಸ್ ಮಾಡಿದ್ದೀವಿ. ಸೈಜ್ ಏನಿದೆ ಇದ್ರದ್ದು? ಸರ್ ಇದು 2.5ಗೆ 5 feet ಇದೆ. ದೊಡ್ಡದಲ್ವಾ ಇದು? ಹೌದು ಸರ್, ದೊಡ್ಡ ಟೈಲ್ಸ್. ಸ್ಮಾರ್ಟ್ ಮಾರ್ಬಲ್ ತರ. ಇಷ್ಟಾಯ್ತು ಸರ್ ಇದಕ್ಕೆ? ಸರ್ ಇದು ಬಂದು ನಿಮಗೆ 80 rupees per square feet ಆಗುತ್ತೆ ಸರ್. 80ನಾ? ಹೌದು. ಚೆನ್ನಾಗಿದೆ ಸರ್, ಇದು ಯೂಸ್ ಮಾಡ್ಬೋದು. ದೊಡ್ಡ ಟೈಲ್ಸ್ ಹಾಕೋದ್ರಿಂದ ಬೆಂಡ್ ಎಲ್ಲ ಬರುತ್ತೆ ಅಂತಾರೆ, ಅದೇನು ಬರೋದಿಲ್ವಾ ಸರ್? ಅದು ಹೌದು, ಬೆಂಡ್ ಇರುತ್ತೆ ಖಂಡಿತವಾಗ್ಲೂ ಟೈಲ್ಸ್ ಅಲ್ಲಿ. ಏನಂದ್ರೆ ಕ್ವಾಲಿಟಿ ಟೈಲ್ಸ್ ನೀವು ಪರ್ಚೇಸ್ ಮಾಡ್ಬೇಕಾಗತ್ತೆ. ಇನ್ನೊಂದು ಏನಂತಂದ್ರೆ ನೀವು ಥಿಕ್ನೆಸ್. ಇವಾಗ ಟೈಲ್ಸ್ ಅಲ್ಲಿ ನಿಮಗೆ ಸ್ಟಾರ್ಟಿಂಗ್ 8 mm ಇಂದ ಸ್ಟಾರ್ಟ್ ಆಗುತ್ತೆ. 8 mm, 9 mm ಮಿನಿಮಮ್ ನೀವು ತಗೊಬೇಕಾಗಿರುತ್ತೆ 10 mm ಇಂದ. 10 to 15 mm ಅಲ್ಲಿ ನೀವು ತಗೊಂಡಾಗ 15 mm ತಗೊಂಡ್ರೆ ತುಂಬಾ ಒಳ್ಳೇದು. ಈ ತರ ದೊಡ್ಡ 5x4 ಅಥವಾ ಈ ತರ ಟೈಲ್ಸ್ ತಗೊಂಡಾಗ 15 mm ಟೈಲ್ಸ್ ತಗೊಂಡ್ರೆ ಯಾವುದೇ ರೀತಿ ಬೆಂಡ್ ಇರೋದಿಲ್ಲ. ನೀವು 10 mm, 8 mm ತಗೊಂಡ್ರೆ ಖಂಡಿತವಾಗ್ಲೂ ಅದ್ರಲ್ಲಿ ಬೆಂಡ್ ಇರುತ್ತೆ. ನಾವೇನೇ ವರ್ಕ್ ಮಾಡಿದ್ರು ಖಂಡಿತವಾಗ್ಲೂ ನಿಮ್ಗೆ ಎಡ್ಜಸ್ ಅಲ್ಲೆಲ್ಲ ಅದನ್ನ
ಸಿಗಾಕೊಳ್ಳೋದು ಅಥವಾ ಉಬ್ಬೋದು ಆ ಥರ ಚಾನ್ಸಸ್ ಚಾನ್ಸಸ್ ಇರುತ್ತೆ. ಬಟ್ ಇದೆಲ್ಲ ನೀವು ನಮ್ಮ ಕಸ್ಟಮರ್ಗೆ ಹೇಳ್ತೀರಾ ಸರ್? ನಾವು ಸೆಲೆಕ್ಷನ್ ಮಾಡುವಾಗ ಕಸ್ಟಮರ್ಗೆ ಇದನ್ನೆಲ್ಲ ಗೈಡ್ ಮಾಡಿಬಿಟ್ಟೆ ನಾವು ಸೆಲೆಕ್ಟ್ ಮಾಡ್ತೀವಿ. ಮುಂಚೆನೇ ಅವ್ರಿಗೆ ಇಂಟಿಮೇಟ್ ಮಾಡ್ತೀವಿ, ನೀವು ಈ ಥರದ್ದು ಏನಾದ್ರೆ 8mm 9mm ಎಲ್ಲ ಕಡಿಮೆ ಇರುತ್ತೆ ಪ್ರೈಸ್. ಸೊ ಪ್ರೈಸ್ ಕಡಿಮೆ ಇದ್ದಾಗ ಏನಾಗುತ್ತೆ, ನಿಮಗೆ ಜನ ಅದಕ್ಕೆ ಹೋದಾಗ ಈ ರೀತಿ ತೊಂದರೆಗಳು ಅವ್ರಿಗೆ ಗೊತ್ತಾಗಲ್ಲ, ಯಾಕಂದ್ರೆ ಅದು ಹಾಕಿದಾಗ ನೆಲಕ್ಕೆ ಹಾಕಿದಾಗಲೇ ಗೊತ್ತಾಗೋದು. ಕರೆಕ್ಟ್. ಹಾಗಾಗಿ ಸೂಪರ್. ಆಮೇಲೆ ವಾಲ್ಸ್ ಸರ್ ವಾಲ್ಸ್ ಬಂದು ನಾವು 3 ಸೈಡು ನಿಮಗೆ ನಾರ್ಮಲ್ ಟ್ರ್ಯಾಕ್ಟರ್ ಎಮಲ್ಷನ್ ಮಾಡಿದ್ವಿ. ಬಟ್ ಇದೊಂದು ವಾಲ್ ಹೈಲೈಟ್ ಮಾಡೋದಕ್ಕೆ ನಾವು ರಾಯಲ್ ಎಮಲ್ಷನ್ ಪೇಂಟ್ ಮಾಡಿದ್ವಿ ಸರ್. ಓಕೆ, ರಾಯಲ್ ಪ್ಲೇ ತೊಗೊಂಡಿದ್ದೀವಿ. ವೆರಿ ನೈಸ್. ದಿಸ್ ಇಸ್ ಇನ್ಕ್ಲೂಡೆಡ್ ಇನ್ ಪ್ಯಾಕೇಜ್ ಸರ್. ಇದೊಂದು ವಾಲ್ ನಾವು ಇನ್ಕ್ಲೂಡ್ ಮಾಡ್ಕೊಟ್ವಿ. ಯೂಶಲಿ ಇಲ್ಲ, ಬಟ್ ಕಸ್ಟಮರ್ ಕಡೆಯಿಂದ ನಾವು ಒಂದು ಕಾಂಪ್ಲಿಮೆಂಟರಿ ಇರಲಿ ಏನಾದ್ರು ವರ್ಕ್ ಅಂದ್ಬಿಟ್ಟು ಮಾಡ್ಕೊಟ್ಟಿರೋ. ಇನ್ನೊಂದು ನಿಮ್ಗೆ ಇದ್ರಲ್ಲಿ ಸ್ಪೆಷಾಲಿಟಿ ಈ ಮನೇಲಿ ಹೇಳ್ಬೇಕು ಅಂತಂದ್ರೆ, ನೀವು ಸೀಲಿಂಗ್ ಅಲ್ಲಿ ನೋಡ್ಬೋದು, ಅದು POP ಅಲ್ಲ, ಅದು ಸಿಮೆಂಟ್ ಅಲ್ಲಿ ಮಾಡಿರೋದು. ನಾವು ಇದು ಸಿಮೆಂಟ್ ಅಲ್ಲಿ ಮಾಡಿರೋದು ಸರ್. ಓಕೆ, POP ಅಗತ್ಯನೇ ಇಲ್ಲ POP ಅಗತ್ಯನೇ ಇಲ್ಲ ಸರ್. ಇದು ಸಿಮೆಂಟ್ ಅಲ್ಲೇ ನಾವು ಕಂಪ್ಲೀಟ್. ಅವ್ರು ಹೇಳಿದ್ರು ನಮ್ಮ ಕ್ಲೈಂಟ್, ನಮ್ಗೆ POP ಬೇಡ, ಅಷ್ಟು ಇಷ್ಟ ಆಗಲ್ಲ, ಏನ್ ಮಾಡ್ಬೋದು ಅಂದಾಗ ಈ ತರ ಸಿಮೆಂಟ್ ಅಲ್ಲಿ ಡಿಸೈನ್ ಮಾಡಿಸ್ಕೊಡ್ತೀವಿ ಸರ್ ಅಂದಾಗ ಅವ್ರು ಒಪ್ಕೊಂಡ್ರು. ಈ ತರ ಸಿಮೆಂಟ್ ಅಲ್ಲಿ ನಾವು ಸಿಂಪಲ್ ಆಗಿ ಒಂದು ಫಾಲ್ ಸೀಲಿಂಗ್ ಮಾಡಿರೋದು. ಮತ್ತು ವೀಕ್ಷಕರೇ ಮತ್ತೆಲ್ಲ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿದ್ದಾರೆ ಇಲ್ಲಿ. ಸೊ ನಮ್ಮ ವಿಡಿಯೋ ನೋಡ್ಬಿಟ್ಟೆ ಆ್ಯಕ್ಚುಲಿ ಅವ್ರನ್ನ ಕರೆಸಿರೋದು ಅಂತ ಹೇಳ್ಬೋದು, ನೋಡ್ತಾ ಇರ್ಬೋದು. ಸೊ ಇಲ್ಲೊಂದು ಪಾರ್ಟಿಷನ್ ಇದೆ ಸರ್. ಎಸ್, ವೆರಿ ನೈಸ್, ಚೆನ್ನಾಗಿದೆ, ದೊಡ್ಡದಾಗಿದೆ. ಸೀಲಿಂಗ್ ಹೈಟ್ ಏನೋ ಜಾಸ್ತಿ ಇದೆಯಾ ಹೇಗೆ ಸರ್? ಇಲ್ಲ, ಸೀಲಿಂಗ್ ಹೈಟ್ ನಿಮಗೆ 10 ಫೀಟ್ ಕ್ಲಿಯರೆನ್ಸ್, ನೆಲದಿಂದ ರೂಫ್ಗೆ 10 ಫೀಟ್ ಕ್ಲಿಯರೆನ್ಸ್ ಇದೆ. ಸೊ ಅದ್ರ ಮೇಲ್ಗಡೆ ನಾವು ಸೀಲಿಂಗ್ ರೂಫ್ನ ಕ್ಯಾಸ್ಟ್ ಮಾಡ್ತೀವಿ. ಸೊ ಅದು 6 ಇಂಚಸ್ ಥಿಕ್ನೆಸ್ ಇರುತ್ತೆ. ಇದನ್ನು ಸಿಮೆಂಟ್ ಇದೆನಾ ಸರ್? ಇದು ಸಿಮೆಂಟ್, ಸೇಮ್ POP ತರ ಬಿಟ್ಟು ನಿಮಗೆ ಸಿಮೆಂಟ್ ಅಲ್ಲೇನೆ ಮಾಡ್ಕೊಟ್ಟಿದ್ದೀವಿ. ಗೊತ್ತೇ ಆಗಲ್ವಲ್ಲ ಸರ್? ಇದು ಗೊತ್ತಾಗಲ್ಲ ಸರ್, ಯಾರಿಗೂ ಗೊತ್ತಾಗಲ್ಲ. ಇನ್ನು ಮುಂದೆ ನಮ್ಮ ಹತ್ರ ಎಲ್ಲ ಇದೇ ಕೇಳ್ತಾರೆ ಕ್ಲೈಂಟ್ಗಳು. ಖಂಡಿತ, ಅಂದ್ರೆ ಎಕ್ಸ್ಟ್ರಾ ಆಗುತ್ತೆ ಸರ್, ಇದು ಸಪ್ರೇಟ್ ಆಗುತ್ತೆ. ವೆರಿ ನೈಸ್. ಇದು ಎಕ್ಸ್ಟ್ರಾ ಆಗುತ್ತೆ, ಯಾಕಂದ್ರೆ ಇದು ತುಂಬಾ ಕೆಲಸ ಇದೆ, ಡೆಲಿಗೇಟ್ ಆಗಿ ಮಾಡ್ಬೇಕು ಈ ವರ್ಕ್. ತುಂಬಾ ಲೇಬರ್ ಹೋಗುತ್ತೆ, ತುಂಬಾ ಮೆಟೀರಿಯಲ್ ಹೋಗುತ್ತೆ, ಹಾಗಾಗಿ ಸಪರೇಟ್. ಒಂದ್ಸತಿ ಮಾಡಿದ್ರೆ ಲೈಫ್ ಟೈಮ್ ನಿಮ್ಗೆ ಆಪ್ಷನ್ ಇದೆ, ಕಲರ್ ಎಲ್ಲ ಚೇಂಜ್ ಮಾಡ್ಕೊಂತ ಇರ್ಬೋದು ಯಾವ ನಿಮ್ಗೆ ಇಷ್ಟ ಆದಾಗೆ. ಓಕೆ ಸರ್, ಕಿಚನ್ ಸೈಜ್ ಏನ್ ಬರ್ತಾ ಇದೆ ಸರ್? ಕಿಚನ್ ಬಂದು ಇದು ನಿಮ್ಗೆ 17x14 ಇದೆ. ಸೊ ದೊಡ್ಡ ಕಿಚನ್, ಸ್ಪೇಷಿಯಸ್ ಕಿಚನ್. ಅದರಲ್ಲೇ ಕಿಚನ್ ಅಲ್ಲೇ ನಿಮ್ ಪಕ್ಕನೇ ಒಂದು ಪೂಜಾ ರೂಮ್. ಫಸ್ಟ್ ಪೂಜಾ ರೂಮ್ ತೋರಿಸ್ಬಿಡೋಣ. ಡೋರ್ ತೋರಿಸ್ಬೇಕು ವೀಕ್ಷಕರೇ ನಿಮ್ಗೆ. ಆ ಡೋರ್ ಹಾಕಿ ಸರ್ ಕಂಪ್ಲೀಟ್ ಆಗಿ. ಸರ್ ಈ ಗ್ಲಾಸ್ ಡೋರ್ಗೆ ಎಷ್ಟಾಯ್ತು? ಈ ಗ್ಲಾಸ್ ಡೋರ್ಗೆ ಬಂದು 25,000 ಖರ್ಚಾಗಿದೆ. 25,000 ವಿತ್ ಫ್ರೇಮು, ಗ್ಲಾಸು ಮತ್ತೆ ಶಟರ್ಸ್. ಪರವಾಗಿಲ್ಲ, ಕಮ್ಮಿ ಆಯ್ತಲ್ಲ ಸರ್ ಇದು? ಸರ್ ಇದ್ರಲ್ಲಿ ನೋಡ್ಬೋದು, ನೀವು ಜಾಸ್ತಿ ಫಿಟ್ಟಿಂಗ್ಸ್ ಯೂಸ್ ಮಾಡಿಲ್ಲ. ಜಾಸ್ತಿ ಏನೂ ಇಲ್ಲ ಅಲ್ವಾ? ಫಿಟ್ಟಿಂಗ್ಸ್ ಇಲ್ಲದೆ ಇರೋದಕ್ಕೆ ಕಾಸ್ಟ್ ಕಮ್ಮಿ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಆಂಟಿಕ್ ಫಿಟ್ಟಿಂಗ್ಸ್ಗಳ ರೇಟೇ ಜಾಸ್ತಿ. ಸೊ ವೀಕ್ಷಕರೇ ಸರ್ ಇದು ಸೈಜ್ ಹೇಳಿ ಸರ್. ಹಾಗೆ ಸರ್ ಇದು ಪೂಜಾ ರೂಮ್ ಬಂದು ನಿಮಗೆ 4x4 ಇದೆ. 4x4. ಓಕೆ, ಇಲ್ಲೊಂದು ಗ್ರಾನೈಟ್ ಪೀಸ್ ಹಾಕೊಟ್ಟಿದ್ದಾರೆ. ಗ್ರಾನೈಟ್ ಪೀಸಲ್ಲಿ ಅದನ್ನು ಕರ್ವ್ ಮಾಡಿ ಡಿಸೈನ್ ಮಾಡಿ ಮಾಡಿಕೊಟ್ಟು, ಮೇಲ್ಗಡೆ ಇಲ್ಲಿ ವೈಟ್ ಆ್ಯಂಡ್ ಗೋಲ್ಡನ್ ಇದನ್ನು ಹಾಕಿರೋದು. ವೆರಿ ನೈಸ್. ಬನ್ನಿ ಕಿಚನ್ ಬಗ್ಗೆ ನೋಡ್ತಾ ಬರೋಣ. ಇಲ್ಲಿ ನಿಮ್ಮ ವರ್ಕ್ ಏನಿದೆ? ಸಿವಿಲ್ ವರ್ಕ್. ಕಿಚನ್ ಅಲ್ಲಿ ಬಂದ್ರೆ ನಮ್ದು ಕಿಚನ್ ವಾಲ್ ಟೈಲ್ಸ್. ಸೊ ನೋಡ್ಬೋದು ನೀವು, ಫುಲ್ ಕಂಪ್ಲೀಟ್ ಕಿಚನ್ ಹಾಕಿದೀವಿ. ಅಂತ ಟ್ಯಾಡೋ ಟೈಲ್ಸ್ ತರ ಇದೆ ಆಕ್ಚುಲಿ. ಸೊ ನಮ್ದು ಯೂಶಲಿ ಏನಾಗುತ್ತೆ ಅಂದ್ರೆ, ನಮ್ದು ಸ್ಲ್ಯಾಬ್ ಎಲ್ಲೆಲ್ಲಿ ಬರುತ್ತೆ ಅದ್ರ ಮೇಲ್ಗಡೆ ಮಾತ್ರ ವಾಲ್ ಟೈಲ್ಸ್ ಬರುತ್ತೆ. ಕಿಚನ್ ನೋಡ್ಬೋದು, ಫುಲ್ ವಾಲ್ ಟೈಲ್ಸ್ ಹಾಕೊಂಡಿದ್ದಾರೆ ಕ್ಲೈಂಟ್. ಇಲ್ಲೆಲ್ಲ ಕಡೆನೂ ಹಾಕೊಟ್ಬಿಟ್ಟಿದ್ದೀರಾ? ಬಟ್ ಈ ಟೈಲ್ಸ್ ತುಂಬಾ ಚೆನ್ನಾಗಿದೆ ಸರ್ ಇದು. ಹೌದು ಸರ್, ವೆರಿ ನೈಸ್. ಆಮೇಲೆ ಇದು ಟಾಪ್ ಏನೋ ಕೊಟ್ರಿ? ಕೌಂಟರ್ ಟಾಪ್ ಬಂದು ನಮ್ದು ಗ್ರಾನೈಟ್ ಬರುತ್ತೆ. ಬಟ್ ಕ್ಲೈಂಟ್ ಇಲ್ಲ ನಮ್ಗೆ ಕಾರ್ಡ್ಸ್ ಬೇಕು ಅಂದ್ಬಿಟ್ಟು ಅವ್ರು ಎಕ್ಸ್ಟ್ರಾ ಅಮೌಂಟ್ ಡಿಫ್ರೆನ್ಸ್ ಪೇ ಮಾಡಿದಾಗ ನಾವು ಕಾರ್ಡ್ಸ್ ಮಾಡ್ಕೊಟ್ವಿ. ಸೊ ಮತ್ತೆ ಸಿಂಕ್ ಕೂಡ ನಿಮಗೆ ಕಾರ್ಡ್ ಸಿಂಕ್ ಕೊಟ್ಟಿದ್ದೀವಿ. ಕಾರ್ಡ್ ಸಿಂಕ್ ಹಾಕೊಟ್ಟಿದ್ದಾರೆ. ಸೊ ಅಪ್ಗ್ರೇಡ್ ಆಗಿದ್ದಾರೆ ಅಲ್ಲ ಅವರು? ಗ್ರಾನೈಟ್ ಅಪ್ಗ್ರೇಡ್ ಮಾಡಿದ್ದಾರೆ ಸರ್ ಕ್ಲೈಂಟ್. ನೋಡಿ ವೀಕ್ಷಕರೇ, ಇದು ಕೂಡ ಅಷ್ಟೇ ಶುಗರ್ ಫಿನಿಶ್, ನಿಮಗೆ ಗಮ್ ಫಿನಿಶ್ ಅಂತ ಹೇಳ್ತಾರೆ. ಸೊ ಇದು ಕೂಡ ಅಷ್ಟೇ ನಿಮಗೆ ಶುಗರ್ ಫಿನಿಶು. ತುಂಬಾ ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಸರ್ ಇದು ಎಷ್ಟಾಯಿತು ಕಾಸ್ಟ್ ತಿಳ್ಕೊಬೋದಾ? ಇದು ಟೈಲ್ಸ್ ಸರ್? ಇದು ಟೈಲ್ಸ್ ಸರ್. ಈ ಟೈಲ್ಸ್ ಎಲ್ಲ ಬಂದು ನಿಮಗೆ 60 to 70 rupees ಸ್ಕ್ವೇರ್ ಫೀಟ್ ಅಲ್ಲಿ ಚಾರ್ಜ್. ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಸಜ್ಜ ಇತ್ತಾ ಇಲ್ವಾ ಸರ್ ಇಲ್ಲಿ? ಸರ್ ಇಲ್ಲ, ಇದಕ್ಕೆ ಸಜ್ಜಾ ಕೊಟ್ಟಿಲ್ಲ ನಾವು. ಸೊ ಕಂಪ್ಲೀಟ್ ಇಂಟೀರಿಯರ್ ಒಳಗಡೆ ಸಜ್ಜಾ ಮಾಡ್ಕೊಂಡಿರೋದು. ಸೊ ವೀಕ್ಷಕರೇ ನೋಡ್ಬೋದು, ಇಲ್ಲೆಲ್ಲ ನಿಮಗೆ ಅಲ್ಯೂಮಿನಿಯಮ್ದು ಶಟರ್ಸ್ಗಳನ್ನು ಹಾಕಿದ್ದಾರೆ. ಸೀತ್ರೂ ಇರುತ್ತೆ. ಇದು ಬ್ಲ್ಯಾಕ್ ಸ್ಮೋಕ್ ಗ್ಲಾಸ್ ತೊಗೊಂಡಿದ್ದಾರೆ. ಓಕೆ, ಚೆನ್ನಾಗಿದೆ, ಒಳ್ಳೆ ಬಂದಿದೆ. ಬನ್ನಿ ಸರ್, ರೂಮ್ಸ್ ತೋರಿಸ್ಬಿಡೋಣ. ಹಾಗೆ ಈ ಕಡೆ ಬಂದರೆ ನೀವು ಕಿಚನ್ ಇಂದ ಒಳಗಡೆ ಹೋಗ್ಬೇಕಾದ್ರೆ ಇಲ್ಲೊಂದು ಸ್ಟೋರೇಜ್ ಯೂನಿಟ್ ಇದೆ. ಏನಕ್ಕೆ ಕೊಟ್ಟಿರೋದು ಸರ್ ಇದು? ಸರ್ ಇದು ಒಂದು ಸಿಂಕ್ ಮಾಡಬೇಕು ಅಂತ ಕೊಟ್ಟಿರೋದು, ಬಟ್ ಇನ್ನು ಸಿಂಕ್ ಮಾಡಿಸಿಲ್ಲ ಕ್ಲೈಂಟ್. ಜಸ್ಟ್ ಒಂದು ಪ್ರಾವಿಷನ್ ಕೊಟ್ಕೊಂಡಿದ್ದಾರೆ ಸಿಂಕ್ಗೆ ಮತ್ತೆ ಇದಕ್ಕೆ ಅಂತ. ಇವು ಸಿಂಕ್ ಆದ್ರೂ ಮಾಡ್ಬೋದು, ಇಲ್ಲ ವಾಷಿಂಗ್ ಮಿಷಿನ್ ಯೂನಿಟ್ ಆದ್ರೂ ಮಾಡ್ಬೋದು. ಅದು ಕ್ಲೈಂಟ್ ಮುಂದಕ್ಕೆ ಅವರು ಕನ್ವರ್ಟ್ ಮಾಡ್ಕೊಂತಾರೆ. ಇಲ್ಲೂ ಟೈಲ್ಸ್ ಹಾಕೊಟ್ಟಿದ್ರಲ್ಲ ಸರ್? ಇಲ್ಲೂ ಟೈಲ್ಸ್ ಮಾಡಿ. ವಾಶ್ರೂಮ್ ಇದೆ ಇಲ್ಲಿ? ಹಾ ಸರ್, ಒಂದು ಕಾಮನ್ ಟಾಯ್ಲೆಟ್ ಇದೆ ಈ ಮನೆಗೆ. ಕಾಮನ್ ಇಂಡಿಯನ್ ಟಾಯ್ಲೆಟ್ ಕಮೋಡಿ ಫಿಕ್ಸ್ ಮಾಡಿದೀವಿ ನಾವು. ಸೈಜ್ ಹೇಳಿ ಸರ್ ಇದ್ರದ್ದು? ಸರ್ ಇದು ಸೈಜ್ ಬಂದು ನಿಮಗೆ 8x4 ಇದೆ ಸರ್. 8x4. ವೆರಿ ನೈಸ್. ಇಲ್ಲಿಂದ ಇಲ್ಲೇ ಅಲ್ಲಿ ಹೋಗ್ತೀವಿ ಹಾಗೆ ನಾವು. ಸರ್ ಇಲ್ಲಿಂದ ಇನ್ನೊಂದು ಬೆಡ್ರೂಮ್ ಇದೆ, ಇಲ್ಲೊಂದು ಸ್ಮಾಲ್ ಬೆಡ್ರೂಮ್, ಕಿಡ್ಸ್ ಬೆಡ್ರೂಮ್ ಅನ್ಬೋದು. ಒಂದು ನಿಮಿಷ ಡೋರ್ ತೋರಿಸ್ಬಿಡ್ತೀನಿ. ಎಷ್ಟು ಸರ್ ಇದು ಡೋರ್ಗೆ? ಸರ್ ಇದು ಬಂದು ನಿಮಗೆ ಡೋರ್ ಫಿಟ್ಟಿಂಗ್ಸು ಫ್ರೇಮ್ಸ್ ಎಲ್ಲ ಸೇರಿಸಿ ನಿಮಗೆ 8,000 rupees ಆಗಿದೆ ಸರ್. ವಿನೀರ್ ಫಿನಿಶ್ ಅಲ್ವಾ? ವಿನೀರ್ ಫಿನಿಶಿಂಗ್ ಡೋರ್. ವೆರಿ ನೈಸ್.
ಈ ರೂಮ್ ಸೈಜ್ ಎಷ್ಟು ಅಂದ್ರೆ ಸರ್ ಇದು ಕಿಡ್ಸ್ ಬೆಡ್ರೂಮು, ಇದು ಬಂದು ನಿಮಗೆ 10x11 ಇದೆ ಸರ್. 10x11. ಹೌದು, ಪರವಾಗಿಲ್ಲ ಸರ್. ಸಜ್ಜಾ ಹಾಕಿದ್ದೀರಾ, ಒಂದು ವೆಂಟಿಲೇಷನ್, ಒಂದು ವಿಂಡೋ ಕೊಟ್ಟಿದ್ದೀರಾ ಸರ್. ಹೌದು, ಆ್ಯಂಡ್ ಈ ಇದಕ್ಕೆ ವಾಲ್ಗೆ ಹೈಲೈಟರ್ ಹಾಕಿದ್ದೀರಾ. ಪೇಂಟ್. ಹೌದು, ವೆರಿ ನೈಸ್. ನೋಡ್ಬೋದು ವೀಕ್ಷಕರೇ, ಬಟರ್ಫ್ಲೈ ಡಿಸೈನ್ಸ್ ಅನ್ನ ಮಾಡ್ಕೊಟ್ಟಿದೆ. ಸ್ಟೆನ್ಸಿಲ್ಸ್ ಅಲ್ವಾ ಸರ್ ಇದು? ನಾವೇ ಮಾಡ್ತೀವಲ್ವಾ ಇದನ್ನ? ನಾವೇ ಮಾಡಿಸ್ಕೊಡ್ತೀವಿ ಸರ್. ಸೂಪರ್ ಸೂಪರ್. ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಇನ್ನೊಂದು ರೂಮ್ ಇದೆ, ಮಾಸ್ಟರ್ ಬೆಡ್ರೂಮಾ? ಹೌದು ಸರ್, ಮಾಸ್ಟರ್ ಬೆಡ್ರೂಮ್ ಇದೆ. ಸೊ ಇದೇ ಆಪೋಸಿಟಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಸೊ ಈ ಬೆಡ್ರೂಮಲ್ಲಿ ನಿಮಗೆ ಸ್ಪೇಷಿಯಸ್ ಆಗಿ ಸಿಗುತ್ತೆ, ಬಿಕಾಸ್ ಇದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ. ಸೊ ಸೈಜ್ ಬಂದು ಇದು 11x14 ಇದೆ. 11x14 ಇದೆ. ಓಕೆ, ಇಲ್ಲಿ ಇನ್ನೂ ಏನೂ ಆಗಿಲ್ಲ, ಬಟ್ ಈ ವಾಲ್ ಒಂದು ಹೈಲೈಟ್ ಮಾಡಿದೆ. ವಾಲ್ ಹೈಲೈಟ್ ಮಾಡಿದೆ. ವೆಂಟಿಲೇಷನ್ಗೆ 2 ವಿಂಡೋ ಕೊಟ್ಟಿದ್ದೀವಿ. ಓಕೆ, ನೋಡಿ ದೊಡ್ಡದಲ್ವಾ ಸರ್ ಇದು? ದೊಡ್ಡದೊಂದು, ಇಲ್ಲೊಂದು ದೊಡ್ಡ ವಿಂಡೋ ಇದೆ, ಆ ಕಡೆ ಒಂದು ಇದಿದೆ ಕ್ರಾಸ್ ವೆಂಟಿಲೇಷನ್. ಏನು ಮಟೀರಿಯಲ್ ಇದು? ವುಡ್? ಸರ್ ಇದೆಲ್ಲ ಬಂದು ರೆಡ್ ಸಾಲು ಮತ್ತೆ ಒನ್ನೆ ಶಟರ್ಸ್ ಕಾಂಬಿನೇಷನ್. ಅಟ್ಯಾಚ್ ವಾಶ್ರೂಮ್ ಇದೆಯಾ? ಸೊ ಇದಕ್ಕೊಂದು ಅಟ್ಯಾಚ್ ವಾಶ್ರೂಮ್ ಇದೆ. ಸೊ ಈ ವಾಶ್ರೂಮ್ ಸೈಜ್ ಬಂದು ಕೂಡ ನಿಮಗೆ 8x4 ಸಿಗುತ್ತೆ. 8x4 ಆಯಿತು. ರೂಪ್ ಲೆವೆಲ್ವರೆಗೆ ಟೈಲ್ಸ್ ಹಾಕಿದ್ದೀವಿ. ಸೊ ಜಾಗ್ವಾರ್ ಫಿಟ್ಟಿಂಗ್ಸು, ಸೆರಾ ಫಿಟ್ಟಿಂಗ್ಸ್ನ ಮಿಕ್ಸ್ ಮಾಡಿ ಯೂಸ್ ಮಾಡಿದ್ದೀವಿ ಸರ್. ಕಾಂಬಿನೇಷನಲ್ಲಿ ಮಾಡಿ. ನೋಡಿ ಇದೆಲ್ಲ ನಿಮಗೆ ಸೆರಾ ಬರುತ್ತೆ, ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಬರುತ್ತೆ, ಆ್ಯಂಡ್ ಈ ಥರ ಶೆಲ್ಫ್ಸ್ ಎಲ್ಲ ಕಾಂಪ್ಲಿಮೆಂಟ್ರಿ 7 ಫೀಟು. ಇದು ಹೈಲೈಟ್ ತೊಗೊಂಡಿದ್ದಾರೆ, ನೋಡ್ತಾ ಇರ್ಬೋದು. ಓಕೆ, ವಾಲ್ ಮೌಂಟೆಡ್. ಆಮೇಲೆ ಇಲ್ಲೊಂದು ಇದೇನಕ್ಕೆ ಹಾಕಿರೋ, ಬೆಡ್ ಹಾಕಿರೋದಲ್ವಾ ಸರ್? ಇದು ಬೆಡ್ ಅಲ್ಲ, ಇದು ಆಕ್ಚುಲಿ ವಾರ್ಡ್ರೋಬ್ಗೆ ಪ್ರೊವಿಷನ್ ಮಾಡಿರೋದು. ಯೂಶಲಿ ವಾರ್ಡ್ರೋಬ್ ಕೆಳಗಡೆ ನಾವು ಒಂದು 4 ಇಂಚ್ ಥಿಕ್ನೆಸ್ ಬೆಡ್ ಕೊಡ್ತೀವಿ. ಸೊ ಏನಂದ್ರೆ ವಾರ್ಡ್ರೋಬ್ ನೆಲಿ ಟಚ್. ಗೊತ್ತಾಯ್ತು. ಸೊ ಅದಕ್ಕೆ ಮಾಡೋದು, ಬಟ್ ಇನ್ನೂ ವಾರ್ಡ್ರೋಬ್ ರೆಡಿ ಮಾಡಿಸಿಲ್ಲ, ಇನ್ನೂ ಕೆಲಸ ನಡೀತಾ ಇದೆ. ಸೊ ಮುಂದಿನ ದಿನದಲ್ಲಿ ವಾರ್ಡ್ರೋಬ್ ಬರುತ್ತೆ. ಸೂಪರ್. ಆ್ಯಂಡ್ ಈ ಮನೆ ಮೇಲ್ಗಡೆ 1 BHK 2 ಇದೆ. 2 ರೆಂಟಲ್ ಯೂನಿಟ್ ಇದೆ ಸರ್, ಬಟ್ ಅದು ಆಲ್ರೆಡಿ ರೆಂಟ್ ಆಕ್ಯುಪೈ ಆಗಿಬಿಟ್ಟಿದ್ದಾರೆ. ಸೊ ರೆಂಟಲ್ಗೆ ಬಂದ್ಬಿಟ್ಟಿದ್ದಾರೆ ಮೇಲ್ಗಡೆ. ಸರ್ ಮೇಲೆ ಹೋಗ್ಬಿಡೋಣ ಹಾಗಾದ್ರೆ? ನೋಡೋಣ ಸರ್ ಮೇಲ್ಗಡೆ. ಸ್ಪೆಷಲ್ ತೋರಿಸ್ಬಿಡೋಣ ವೀಕ್ಷಕರಿಗೆ ಇವಾಗ. ಬನ್ನಿ ಸರ್ ಹೋಗೋಣ. ನವೀನ್ ಸರ್, ಮೇಲೆ ಹೋಗ್ಬೇಕಾದ್ರೆ ಸ್ಟೆಪ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ. ಸ್ಟೆಪ್ಸ್ ಬಂದು ಗ್ರಾನೈಟ್ಸ್ ಯೂಸ್ ಮಾಡಿದೀವಿ. ಸೊ ನಿಮಗೆ ರೈಸರ್ ಬಂದು ಗ್ರಾನೈಟ್ಸ್ ಯೂಸ್ ಮಾಡಿದೀವಿ. ಓಕೆ, ಮತ್ತೆ ಆ ಸೈಡ್ ನಿಮಗೆ ಇದು ಬಂದು ಟೈಲ್ಸ್ ಯೂಸ್ ಮಾಡಿದೀವಿ ಸರ್. ಓಕೆ, ಓ ಕರೆಕ್ಟ್. ಸೊ ಆ್ಯಂಡ್ 40 mm ಥಿಕ್ನೆಸ್ ಮಾಡಿದೀವಿ ಸರ್. 40 mm ಕೊಟ್ಟಿದ್ದೀರಾ ಇದು? ಸೊ ಬನ್ನಿ, ಇದೆಲ್ಲ MS ದೇ ಅಲ್ವಾ ಸರ್? ಸರ್ ಇದು ರೈಲಿಂಗ್ಸ್ ಎಲ್ಲ MS. ಸೊ ಎಲ್ಲ 20 gauge ಯೂಸ್ ಮಾಡಿದೀವಿ ಸ್ಟೇರ್ ಕೇಸ್ಗೆ. ಅವ್ರು ಹೆವಿ ಗೇಜ್ ಅಂತ ಬೇಕು ಅಂದಾಗ ಕ್ಲೈಂಟ್ ಸ್ವಲ್ಪ ಹೆವಿ ಇದೆ ಸರ್. ಹೆವಿ ಇದೆ. ಓಕೆ. ಈ ಕಡೆ ಬಂದರೆ ಇಲ್ಲಿ ಸರ್, ಈ ಕಡೆ ಬಂದರೆ 2 ಯೂನಿಟ್ ಇದೆ. ಸೊ ನೋಡ್ಬೋದು, ಇಲ್ಲೊಂದು ಯೂನಿಟ್ ಇದೆ, ಮತ್ತೆ ಈ ಕಡೆ ಒಂದು ಯೂನಿಟ್ ಇದೆ. 1 BHK 1 BHK 2 ಮನೆ. 1 BHK 1 BHK ಇದೆ ಸರ್. ಸೇಮ್ ಇದೆ ಅಲ್ವಾ? ಸೇಮ್ ಇದೆ. ಒಂದೇ ತೋರಿಸ್ಬಿಡೋಣ, ಒಂದು ಮನೆ ತೋರಿಸ್ಬಿಡೋಣ. ಈ ಡೋರ್ ಹೇಳ್ಕೊಳ್ಳಿ ಸರ್, ಡೋರ್ ತೋರಿಸ್ಬಿಡೋಣ ಫಸ್ಟ್. ಸರ್ ಡೋರ್ ಬಂದು ಟೀಕ್ ವುಡ್ಡು. ಸೊ ಹೆವಿ ಡೋರ್ ಇದೆ ಇದು. ಸೊ ನೀವು ಡೋರ್ ನೋಡ್ಬೋದು. ಓ, ಇದು ಗಟ್ಟ ಡೋರು ಮುಂಚೆ ಬರ್ತಿತ್ತಲ್ಲ ಗಟ್ಟ ಡೋರ್, ಆ ಥರ ಡೋರ್. ಎಷ್ಟಾಯ್ತು ಸರ್ ಇದು? ಸೊ ಈ ಡೋರ್ಗೆ 40,000 ರೂಪಾಯಿ ಖರ್ಚಾಗಿದೆ, 40,000 ಎಲ್ಲ ಸೇರಿಸಿ. ಓಕೆ, ಒಳಗಡೆ ಹೋಗೋಣ. ಇದು 1 BHK ಸರ್. ಈ ಲಿವಿಂಗ್ ಎಷ್ಟು ದೊಡ್ಡದಾಗಿದೆ ಸರ್? ಲಿವಿಂಗ್ ಬಂದು 16x11 ಲಿವಿಂಗ್ ಕೊಟ್ಟಿದ್ದೀವಿ. ಓಕೆ. ಸೊ ದೊಡ್ಡದಾಗಿ ಸ್ಪೇಷಿಯಸ್ ಲಿವಿಂಗ್ ಬಂದಿದೆ. ಸೊ ಅದ್ರ ಜೊತೆ ಒಂದು ಪೂಜಾ ರೂಮ್ ಅಟ್ಯಾಚ್ ಮಾಡಿದ್ದೀವಿ. ಲಿವಿಂಗ್ ರೂಮಲ್ಲೇ ಪೂಜಾ ತಗೊಂಡ್ಬರ್ತೀವಾ? ಸೈಜ್ ಏನಿದೆ ಸರ್? ಸರ್ ಪೂಜಾ ರೂಮ್ ಬಂದು 4x4 ಇದೆ. 4x4. ಸೊ ಟೈಲ್ ಕ್ಲಾಡಿಂಗ್ ಮಾಡಿದೀವಿ ವಾಲ್ಸ್ಗೆ, ಕೆಳಗಡೆ ಫ್ಲೋರಿಂಗಿಗೆಲ್ಲ ಗ್ಲಾಸ್ ಇಂಟಿಗ್ರೇಷನ್ ಮಾಡಿದ್ವಿ. ಪೂಜಾ ಡೋರ್ ಬಂದು ನಿಮಗೆ ಒಂದು 20,000 ರೂಪಾಯಿವರೆಗೂ ಖರ್ಚು ಬಿದೆ ಸರ್. ಪೂಜಾ 20,000 ಅಷ್ಟೇ ಅಲ್ವಾ? ಓಕೆ. ಕಿಚನ್ ಸರ್? ಸೊ ಕಿಚನ್ ಒಳಗಡೆ ಬಂದರೆ ನಿಮಗೆ ಕಿಚನ್ ಬಂದು 6x11 ಇದೆ ಸರ್. ಇದು ಕಿಚನ್ ಸೈಜು. ಸೊ ಗ್ರಾನೈಟ್ ಕ್ಲಾಡಿಂಗ್ ಮಾಡಿದ್ದೀವಿ ಇದಕ್ಕೆ. ಓಕೆ. ಸೊ ಕೌಂಟರ್ ಟಾಪ್ ಬಂತು, ಮತ್ತೆ ಒಟ್ಟು ವಾಲ್ಗೆಲ್ಲ ಬಂದು ಟೈಲ್ಸ್ ಹಾಕ್ಕೊಟ್ಟಿದ್ದೀವಿ ಸರ್. ಕಂಪ್ಲೀಟ್ ಟೈಲ್ಸ್ ಹಾಕಿದ್ದೀರಾ? ಇಲ್ಲಿ ಇಂಟೀರಿಯರ್ ಏನು ಮಾಡಿಲ್ಲ ಅಲ್ವಾ ಸರ್? ಇಂಟೀರಿಯರ್ ಮಾಡಿಸಿಲ್ಲ, ಇದು ರೆಂಟಲ್ ಇದೆ. ಓಕೆ, ಸೂಪರ್. ಬನ್ನಿ ಸರ್, ಈ ಕಡೆ ಬಂದ್ಬಿಡೋಣ. ಸೊ ಈ ಕಡೆ ಬಂದರೆ ಸರ್, ಈ ಕಡೆ ಬಂದರೆ ಒಂದು ಬೆಡ್ರೂಮ್ ಇದೆ. ಸೊ ಮಾಸ್ಟರ್ ಬೆಡ್ರೂಮ್ ಇದೇನೆ. ಸೊ ಇದು ಬಂದು ನಿಮಗೆ 10.5x11 ಫೀಟು ನಿಮಗೆ ಬೆಡ್ರೂಮ್ ಸಿಗುತ್ತೆ. ಓಕೆ. ಓ, ಇದರಿಂದನೇ ಸ್ಟೋನಿಂದನೇ ಎಲ್ಲ ಇಂಟೀರಿಯರ್ಸ್ ಮಾಡಿಸಿಲ್ಲ ರೆಂಟಲ್ಗೆ. ಸೊ ಎಲ್ಲ ಬೇಸಿಕ್ ಏನು ಬೇಕು ಅದನ್ನ ಮಾತ್ರ ಗ್ರಾನೈಟಲ್ಲೇ ಶೆಲ್ಫ್ ಥರ ಮಾಡಿದೆ ಸರ್. ಓಕೆ. ಇದು ಯುಟಿಲಿಟಿನಾ? ಇದು ಯುಟಿಲಿಟಿ ಸರ್, ವಾಷಿಂಗ್ ಯೂನಿಟ್. ಸೊ ಮತ್ತೆ ಒಂದು ಟಾಯ್ಲೆಟ್ ಅಟ್ಯಾಚ್ ಇದೆ. ವಾಶ್ರೂಮ್ ಎಷ್ಟು ದೊಡ್ಡದು ಬರುತ್ತೆ ಸರ್ ಇಲ್ಲಿ? ಸರ್ ವಾಶ್ರೂಮ್ ಬಂದು ನಿಮಗೆ 8x4 ಇದೆ ಸರ್. 8x4 ಇದೆ. ನವೀನ್ ಸರ್, ಮೇಲೆ ಬಂದ್ಬಿಡೋಣ. ಸ್ಪೆಷಲ್ ರೂಮು ಓನರ್ದು. ಇದೇನಿದು ಗ್ಲಾಸ್? ಸರ್ ಅದೇ, ಇದು ಎಲಿವೇಶನ್ಗೆ ಒಂದು ಗ್ಲಾಸ್ ಹಾಕಿದೀವಲ್ಲ, ಸೊ ಅದಕ್ಕೆ ಒಂದು ಅಲ್ಯೂಮಿನಿಯಂ ಫ್ರೇಮ್ ಮಾಡಿ ಅದಕ್ಕೆ ಗ್ಲಾಸ್ನ ಫಿಕ್ಸ್ ಮಾಡಿದ್ದೀವಿ ಸರ್. ಓಕೆ. ಸೊ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೂಪರ್ ಆಗಿದೆ. ಸೊ ಇಲ್ಲಿ ಸೇಫ್ಟಿ ಡೋರ್ ಕೊಟ್ಟಿದ್ದೀವಿ ಟೆರೇಸ್ ಡೋರ್ಗೆ. ಓಕೆ. ಸೊ ಇದು ಹೆಡ್ರೂಮು, ಸ್ಟೇರ್ಕೇಸ್ ಹೆಡ್ರೂಮ್ ಡೋರ್ಗೆ ಒಂದು ಸೇಫ್ಟಿ ಡೋರ್ ಕೊಟ್ಟಿದೆ ಸರ್. ಸೊ ಈ ಕಡೆ ಬಂದರೆ ಇಲ್ಲಿ ಈ ಕಡೆ ಬಂದರೆ ಇದೆ ಸರ್ ಸ್ಪೆಷಲ್ ಎಂಟ್ರಿ ನಿಮಗೆ. ಈ ಮನೆ ಸ್ಪೆಷಾಲಿಟಿ ಬಂದು ಇದನ್ನೇ. ಸೊ ಏನಂದರೆ ನೀವು ಒಳಗಡೆ ಬನ್ನಿ, ಒಳಗಡೆ ನೋಡೋಣ ಫಸ್ಟ್. ಓಕೆ. ಫಸ್ಟ್ ಒಳಗಡೆ ತೋರಿಸ್ಬಿಡೋಣ. ಎಸ್ ಸರ್. ಸಿವಿಲ್ ವರ್ಕ್. ಸೊ ಫಸ್ಟ್ ನಾವು ಪ್ಲಾನ್ ಮಾಡಿದ್ದಿತ್ತು ಏನಂದ್ರೆ ಸಿವಿಲ್ ವರ್ಕ್ ಅಲ್ಲಿ ಇದೊಂದು ರೂಮು, ಮೇಲ್ಗಡೆ ಸ್ಟೇರ್ ಕೇಸ್ ಪಕ್ಕ. ಸೊ ಈ ತರದ ಒಂದು ರೂಮ್ ಪ್ಲಾನ್ ಮಾಡಿದ್ವಿ. ಬಟ್ ಕ್ಲೈಂಟ್ ಏನ್ ಮಾಡಿದ್ರು ಅಂತಂದ್ರೆ, ಇದು ರೂಮ್ ನೋಡಿ ನೀವು ಫಸ್ಟ್ ಇದ್ದಿದ್ದು. ಹೌದು. ಸೈಜ್ ಏನಿದೆ ಈ ರೂಮ್ದು? ಸರ್ ಸೈಜ್ ಬಂದು ಇದು 14x10 ಇದೆ ಸರ್. 14x10.
ವಿಶಾಲವಾಗಿರುವಂಥ ರೂಮು ಆ್ಯಂಡ್ ಅದಕ್ಕೆ ಅದಕ್ಕೊಂದು ಟಾಯ್ಲೆಟ್ ಮಾತ್ರ ನಾವು ಫಸ್ಟ್ ಪ್ಲಾನ್ ಮಾಡಿದ್ವಿ. ಇದು ವಾಶ್ರೂಮ್ ಮುಂಚೆಯಿಂದ ಇದ್ದಿದ್ದಲ್ವಾ ಇದು? ಓಕೆ, ಸೊ ವೀಕ್ಷಕರೇ ನೋಡ್ಬೋದು. ಸೈಜ್ ಏನಿದೆ ಸರ್ ಇದು ವಾಶ್ರೂಮ್? ಸರ್ ಇದು ಬಂದು ನಿಮಗೆ 6x4 ಇದೆ ಸರ್. 6x4 ಇದೆ ಆ್ಯಂಡ್ ಇದ್ರ ಪಕ್ಕದಲ್ಲಿ ಒಂದು ಯುಟಿಲಿಟಿ ಇದೆ. ಹೌದು. ಓಕೆ, ಸೊ ಇಲ್ಲಿಂದ ಏನು ಅಡಿಷನ್ ಆಯಿತು ಸರ್? ಇಲ್ಲಿಂದ ಏನು ಅಡಿಷನ್ ಆಯಿತು ಅಂದರೆ ಕ್ಲೈಂಟಿಗೆ ಒಂದು ರೂಮ್ ಬೇಡ, ನಮಗೆ ಜಾಸ್ತಿ ಬೇಕು, ಮನೆನೇ ಬೇಕು ಅಂತಂದ್ರು. ಆ್ಯಂಡ್ ಇನ್ನೊಂದೇನಂದ್ರೆ ನಾವು ಲೋಡ್ ಹಾಕಕ್ ಆಗ್ತಾ ಇರಲಿಲ್ಲ ಈ ಬಿಲ್ಡಿಂಗಲ್ಲಿ. ಯಾಕಂದ್ರೆ ನಾವು ಡಿಸೈನ್ ಮಾಡಿದ್ದು ಬರೀ ಗ್ರೌಂಡ್ ಫಸ್ಟ್ ಅಷ್ಟಿಗೆ ಮಾತ್ರ ನಾವು ಡಿಸೈನ್ ಮಾಡಿತ್ತು. ಓಕೆ, ಸೊ ಹೆಂಗೆ ನಾವು ಎಕ್ಸ್ಟೆಂಡ್ ಮಾಡೋದು ಅಂತ ಕುತ್ಕೊಂಡಾಗ ಈ ಥರದ ಒಂದು ಕಾನ್ಸೆಪ್ಟ್ನ ನಾವು ತಂದ್ವಿ. ಏನಂದ್ರೆ ಅಲ್ಯೂಮಿನಿಯಂ ಅಲ್ಲಿ ಮಾಡಿಬಿಟ್ಟು ಅದನ್ನ ಒಂದು ಮನೆಯಾಗಿ ಕನ್ವರ್ಟ್ ಮಾಡೋಣ ಅಂತ. ಸರಿ, ಸೊ ನೀವು ನೋಡ್ಬೋದು ಹೇಗೆ ಅಂತ. ಓ ಮೈ ಗಾಡ್. ಸೊ ಇದು ಫುಲ್ ಕಂಪ್ಲೀಟ್ ಅಲ್ಯೂಮಿನಿಯಂ ಅಲ್ಲಿ ಔಟ್ಡೋರ್ ಮಾಡಿದೀವಿ ನಾವು, ಔಟ್ ಸೈಡ್ ವಾಲ್ಸ್ ಎಲ್ಲ. ಮೇಲ್ಗಡೆ ಬಂದು ಮಂಗಳೂರು ಟೈಲ್ಸ್ ನ ನಾವು ಫ್ಯಾಬ್ರಿಕೇಶನ್ ಮಾಡಿ ಅದಕ್ಕೆ ಟೈಲ್ಸ್ ಹಾಕೊಟ್ಟಿದೀವಿ. ಓ, ಇದಕ್ಕೆ ಕಾಸ್ಟ್ ಎಷ್ಟಾಯ್ತು ಅಂತಂದ್ರೆ ಇದು? ಸರ್ ಅದೇ ಈ ಮಂಗಳೂರು ಟೈಲ್ಸ್, ಈ ಅಲ್ಯೂಮಿನಿಯಂ ಕಾಸ್ಟ್ ಮತ್ತೆ ಈ ಇಂಟೀರಿಯರ್ಗೂ. ಸೊ ನೀವು ನೋಡ್ಬೋದು ಇಲ್ಲೊಂದು ವಾರ್ಡ್ರೂಮ್ ಬೆಡ್ರೂಮ್ ಕೂಡ ಇದೆ. ಇದ್ರೊಳಗಡೆ ಬೆಡ್ರೂಮ್ ಇದೆಯಾ? ಇದೆ. ಅಂದ್ರೆ ಇದು 2 BHK ಆಗೋಯ್ತು? ಹೌದು ಸರ್, 2 BHK ಮಾಡಿದೀವಿ, ಅದನ್ನ ಕನ್ವರ್ಟ್ ಮಾಡಿದ್ವಿ. ಈ ಸೈಜ್ ಏನು ಈ ಬೆಡ್ರೂಮ್ದು? ಸರ್ ಈ ಸೈಜ್ ಬೆಡ್ರೂಮ್ ಬಂದು ನಿಮಗೆ 11x10 ಇದೆ ಸರ್. ಇದು 11x10 ಪ್ರಾಪರ್ ಬೆಡ್ರೂಮ್ ಅಲ್ವಾ ಸರ್ ಇದು? ಸಾಕು ಸರ್, ಒಂದು ಬೆಡ್ರೂಮ್ ಸ್ಟ್ಯಾಂಡರ್ಡ್. ನೋಡಿ ವೀಕ್ಷಕರೇ, ಆರಾಮಾಗಿದೆ. ಈ ಸೈಡ್ ನೋಡಿ ನೀವು, ವಾಲ್ ಇದೆ, ಈ ಸೈಡ್ ಅಲ್ಯೂಮಿನಿಯಂ ಇದೆ. ಅಲ್ಯೂಮಿನಿಯಂ ಇದೆ. ಸೊ ಇದು ಹೀಟು ಬರಲ್ಲ ಸರ್? ಹೌದು ಸರ್, ಹೀಟ್ ಇಷ್ಟು ಬಿಸಿಲಿದೆ, ಮಂಗಳೂರು ಹಂಚಿರೋದ್ರಿಂದ ಒಂಚೂರು ಕೂಡ ಹೀಟ್ ಬರ್ತಾ ಇಲ್ಲ. ಕಿಚನ್ ಕೂಡ ಇದೆ ಇದರಲ್ಲಿ. ಕಿಚನ್ ಇದೆಯಾ? ಬನ್ನಿ ತೋರಿಸ್ಬಿಡೋಣ. ಸೊ ಓನರು ಕೆಳಗಡೆ ಬಿಟ್ಬಿಟ್ಟು ಆರಾಮಾಗಿ ಇಲ್ಲೇ ಇದ್ದಾರೆ, ತಣ್ಣಗಿದೆ ಅಂತ ತಂಪಾಗಿದೆ ಅಂತ ಹೇಳ್ಬಿಟ್ಟು. ಶಿಕ್ಷಕರ ಕಿಚನ್ ಸೈಜ್ ಹೇಳಿ ಸರ್, ಎಷ್ಟು ದೊಡ್ಡದಿದೆ? ಕಿಚನ್ ಬಂದು ನಿಮಗೆ 8x10 ಇದೆ ಸರ್ ಕಿಚನ್. 8x10. ಹೌದು. ಸೊ ಒಂದು ಸ್ಮಾಲ್ ಪೂಜಾ ಯೂನಿಟ್ ಕೂಡ ಇದೆ. ನೋಡಿ ವೀಕ್ಷಕರ, ಕಂಪ್ಲೀಟ್ ಮನೆನೇ ಇದೆ ಸರ್ ಇಲ್ಲಿ ಅಲ್ವಾ? ಸೊ ಇಲ್ಲೊಂದು ಪೂಜಾ ಯೂನಿಟು ಆ್ಯಂಡ್ ಇಲ್ಲಿ ಪಾರ್ಟೇಷನ್ನು ಆ್ಯಂಡ್ ಇಲ್ಲಿ ಕಂಪ್ಲೀಟ್ ಆಗಿ ಸ್ಟೋನಲ್ಲಿ ಗ್ರಾನೈಟ್ ಅಲ್ಲೇ ಕಿಚನ್. ಕಂಪ್ಲೀಟ್ ಗ್ರಾನೈಟ್ ಶೆಲ್ಫ್ ನೋಡಿ, ಇಲ್ಲೂ ಸ್ಟೀಲ್ ಶೆಲ್ಫು ಆ್ಯಂಡ್ ಇವೆಲ್ಲ ಇದು ಅಲ್ಯೂಮಿನಿಯಂ ಅಲ್ವಾ ಸರ್? ಇದು ಅಲ್ಯೂಮಿನಿಯಂ ಸರ್, ಅಲ್ಯೂಮಿನಿಯಂ ಕ್ಲಾಡಿಂಗು. ಸೊ ನಮ್ಮ ಹತ್ರ ವೆಂಡರ್ ಇದಾರೆ ಹಾಗಾದ್ರೆ ಇವೆಲ್ಲ ಮಾಡ್ತಾರೆ? ಇದೆಲ್ಲದಕ್ಕೂ ಮಾಡೋದಕ್ಕೂ ವೆಂಡರ್ ಇದೆ ಸರ್. ಎಲ್ಲ ಪ್ರತಿಯೊಂದಿಗೂ ನಿಮ್ಗೆ ಸಪೋರ್ಟ್ ಸಿಗುತ್ತೆ, ಬ್ರಿಕ್ ಅಂಡ್ ಪ್ಲೇ ಅಂತ ಹೇಳ್ತೀರಾ ಅಲ್ವಾ? ಸೊ ಇದನ್ನ ಓನ್ಲಿ ಇದಿಷ್ಟೇ ಪಾರ್ಟ್ ಮಾಡೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ಸರ್ ನಾವು? ಸರ್ ಇದು ಒಂದು 1.5 ಮಂತ್ ಆಯಿತು ಸರ್, ಇದು ಫಸ್ಟ್ ಫುಲ್ ಫಿನಿಶಿಂಗ್ ಮಾಡೋದಕ್ಕೆ. 1.5 ತಿಂಗಳು. 1.5 ತಿಂಗಳು. ಸೂಪರ್. ಬನ್ನಿ ಸ್ವಲ್ಪ ಟೆರಸ್ ತೋರಿಸ್ಬಿಡೋಣ ಸರ್. ಟೆರಸಲ್ಲಿ ಏನೇನು ಮಾಡಿದ್ದೀರಾ, ಏನು ಕತೆ? ಟೆರೇಸಲ್ಲಿ ಏನಿಲ್ಲ ಆಕ್ಚುಲಿ. ಮುಂಚೆ ಅಂದ್ರೆ ಟೆರೇಸ್ ಇತ್ತು, ಇವಾಗ ಇದು ಮನೆ ಆಗ್ಬಿಟ್ಟಿದೆ. ಮನೆಗೆ ಇದು ಸಿಟೌಟ್ ಏರಿಯಾ ಆಗಿದೆ ಸರ್. ಇವಾಗ ಈ ಮನೆಗೆ ಬಳಸಿರುವಂತಹ ಮಟೀರಿಯಲ್ ಯಾವುದು, ಯಾವ ಪ್ಯಾಕೇಜಸ್ ಅಲ್ಲಿ ಬಂತು ಸರ್ ಇದು ಆಕ್ಚುಲಿ? ಸರ್ ಇದೆಲ್ಲ ಬಂದು ನಿಮಗೆ 1799 ಏನಿದೆ ನಮ್ದು ಗೋಲ್ಡ್ ಪ್ಯಾಕೇಜ್ ಅಂತ ಏನಿದೆ, ಸೊ ಆ ಪ್ಯಾಕೇಜ್ ಅಲ್ಲಿ ನಮಗೆ ಬಂದಿರೋದು ಇದು. ಸೊ ಇಲ್ಲಿ ನೀವು ನೋಡ್ಬೋದು ಎಲ್ಲ ನಾವು ಫ್ಲೋರಿಂಗ್ ಎಲ್ಲ ಟೈಲ್ಸ್ ಯೂಸ್ ಮಾಡಿದೀವಿ. ಓಕೆ. ಸೊ ಮತ್ತೆ ನಿಮಗೆ ಡೋರ್ಸ್ ಎಲ್ಲ ಟೀ ಕುಡ್ಡೇ ಬರುತ್ತೆ, ಬಟ್ ಏನಾದ್ರು ರೇಟ್ ಅಲ್ಲಿ ಡಿಫರ್ ಆಗ್ತಾ ಹೋಗುತ್ತೆ. ಸರ್ ನಾವಿಲ್ಲಿ ರ್ಯಾಮ್ಕೋ ಮತ್ತೆ ಅಲ್ಟ್ರಾಟೆಕ್ ಯೂಸ್ ಮಾಡಿದೀವಿ. ಸೊ ಸ್ಟೀಲ್ ಎಲ್ಲ ಬಂದು ನಿಮಗೆ SKTMT ಮತ್ತೆ ಇಂಡಸ್ 555 ಯೂಸ್ ಮಾಡಿದೀವಿ. ಓಕೆ ಓಕೆ ಓಕೆ. ಸೊ ನೆಕ್ಸ್ಟ್ ಬಂದ್ರೆ ನಿಮಗೆ ಫರ್ದರ್ ಅಲ್ಲಿ ಎಮ್ ಸ್ಯಾಂಡ್, ಪಿ ಸ್ಯಾಂಡ್, ಜೆಲ್ಲಿನೇ ಯೂಸ್ ಮಾಡಿದೀವಿ. ಯೂಸ್ ಮಾಡಿರುವಂತದ್ದು. ಓಕೆ. ಇದು ಕನ್ಸ್ಟ್ರಕ್ಷನ್ ಮಾಡಕ್ಕೆ ಟೈಮ್ ಎಷ್ಟು ಅಂತ? ಸರ್ ಇದು ಕನ್ಸ್ಟ್ರಕ್ಷನ್ ಬಂದು 1 ಇಯರ್ ಹಿಡಿತು ಸರ್. 1 ವರ್ಷ ಈ ಪಾರ್ಟ್ ಎಲ್ಲ ಮಾಡೋದಕ್ಕೆ ನಮಗೆ 1 ಇಯರ್ ಆಯ್ತು. ಓಕೆ. ಇಲ್ಲಿ ಫ್ಲೋರಿಂಗ್ ಏನು ಹಾಕಿದ್ರೆ? ಸರ್ ಇದು ವೆಟ್ರಿಫೈಡ್ ಟೈಲ್ಸ್, ವುಡ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ಸ್. ಎಷ್ಟಾಯ್ತು ಸರ್ ಇದು? ಸರ್ ಇದು ಬಂದು ನಿಮಗೆ ಸ್ಕ್ವೇರ್ ಫೀಟ್ 60 ರೂಪೀಸ್. 60 ರೂಪೀಸ್ ಆಯ್ತು. ಓಕೆ. ಈ ಮನೆ ನೋಡ್ತಾ ಇರೋಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಸರ್ ಅದನ್ನೇ, ಮನೆ ಕಟ್ಟುವಾಗ ಇದು ಆಲ್ಟರ್ನೇಟಿವ್ ಪ್ಲಾನ್ ಮಾಡಿದೀವಿ ನಾವು, ಬಟ್ ನೀವು ಮನೆ ಕಟ್ಟುವಾಗ ಮುಂಚೆನೆ ಪ್ಲಾನ್ ಮಾಡಿ ನೀವು ಕೂಡ. ಸೊ ಎಷ್ಟು ಫ್ಲೋರ್ ನಿಮಗೆ ಫ್ಯೂಚರ್ ಅಲ್ಲಿ ಕನ್ಸ್ಟ್ರಕ್ಷನ್ ಎಷ್ಟಿದೆ, ಇವಾಗ ನೀವು ಎಷ್ಟು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ, ಈ ತರದ ಇನ್ಫಾರ್ಮೇಶನ್ ನಮಗೆ ಕೊಟ್ರೆ ನಾವು ನಿಮಗೆ ಫೌಂಡೇಶನ್ ಏನ್ ಮಾಡ್ಬೇಕು ಅಂತ ನಾವು ನಿಮ್ಗೆ ಗೈಡ್ ಮಾಡ್ತೀವಿ. ಬಿಕಾಸ್ ಏನಕ್ಕಂದ್ರೆ ನಾವು 2 ಫ್ಲೋರ್ ಮನೆ ಕಟ್ತೀವಿ ಅನ್ಬಿಟ್ಟು ಇವಾಗ ಪ್ರೆಸೆಂಟ್ಲಿ ಅನ್ಬಿಟ್ಟು ಮುಂದೆ ಫ್ಯೂಚರ್ ಅಲ್ಲಿ ಇನ್ನೂ 3 ಫ್ಲೋರ್ ಕಟ್ತೀವಿ ಅಂತಂದ್ರೆ ಅದನ್ನ ನಾವು ಮಾಡಕ್ಕಾಗಲ್ಲ. ಫೌಂಡೇಶನ್ ಗಟ್ಟಿ ಇಲ್ಲದೆ ನಾವು ಅದನ್ನ ಖಂಡಿತವಾಗ್ಲೂ ಮಾಡಕ್. ಇದೊಂದು ಎಕ್ಸಾಂಪಲ್ ಇದು. ಸೊ ಇದು ಆಲ್ಟರ್ನೇಟಿವ್ ಮಾಡಿದ್ವಿ, ಚೆನ್ನಾಗಿ ಬಂತು, ಇಲ್ಲ ಅಂತಲ್ಲ. ನಾವು ಇದ್ರ ಮೇಲೆ ಇನ್ನೊಂದು ಫ್ಲೋರ್ ಡೆಫಿನೆಟ್ಲಿ ಕಟ್ಟಕ್ಕಾಗಲ್ಲ. ಸೊ ಲೋಡ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಮನೆಯಿಂದ ನಾವೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವ್ ಏನೇ ಕಟ್ಟೋದಿದ್ರು ಮುಂಚೆ ನಮ್ಗೆ ತಿಳಿಸ್ಕೊಡಿ, ಒಂದು ಪ್ರಾಪರ್ ಗೈಡೆನ್ಸ್ ನ ತಗೊಳ್ಳಿ. ಇಲ್ಲ ನಾವು ಬರೀ 2 ಫ್ಲೋರ್ಗೆ ನಮ್ಗೆ ಸಾಕು ಅಂತಂದ್ರೆ ಅದ್ರ ಮೇಲೆ ನೀವು ಕಟ್ಟಕ್ ಹೋಗ್ಬೇಡಿ, ಅದು ಖಂಡಿತವಾಗ್ಲೂ ಸ್ಟ್ರಕ್ಚರ್ ಫೇಲ್ಯೂರ್ ಆಗೇ ಆಗುತ್ತೆ. ಸೊ ಒಂದು ಉತ್ತಮ ಗುಣಮಟ್ಟ ಟೆಕ್ನಿಕಲ್ ಆಗಿ ನೀವು ಮನೆ ಕಟ್ಟಬೇಕು ಅಂದ್ರೆ ದಯವಿಟ್ಟು ಬ್ರಿಕ್ ಅಂಡ್ ಪ್ಲೈನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ದಿರೋ ತರ ಬಿಲ್ಡಿಂಗ್ ನ ಕಟ್ಕೊಡೋ ಜವಾಬ್ದಾರಿ ನಮ್ದಾಗುತ್ತೆ, ನಮ್ದು ಅಂತ ಹೇಳ್ತೀವಿ ಅಲ್ವಾ? ಸೂಪರ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶಿಕ್ಷಕರೇ ನೋಡಿದ್ರಲ್ಲ ಮನೆನ. ಸೊ ನಿಮಗೂ ಕೂಡ ಇದೇ ರೀತಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂತಂದರೆ ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರ ಡೆಫಿನೆಟ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನನ್ನು ಅಫೋರ್ಡೆಬಲ್ ಆಗಿ ತೊಗೊಂಬರ್ತೀವಿ. ನಿಮ್ಮ ಕನಸಿನ ಮನೆನ ಕನ್ನಡಕವರ ಜೊತೆ ನನಸಾಗಿಸಿಕೊಳ್ಳಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ನಮಗೋಸ್ಕರ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ವಿಡಿಯೋನ ತೊಗೊಂಬಂದಿದ್ದಕ್ಕೆ ಬ್ರಿಕ್ ಆ್ಯಂಡ್ ಫ್ಲೈ ಅವ್ರಿಗೆ ನಾವು ಆ್ಯಕ್ಚುಲಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.